भगवत्पादशङ्करं लोकशङ्करं शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः. ಜೈ ಗುರುದೇವ್. ನಾವು ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳ ಕರುಣಾ ಕಟಾಕ್ಷದಿಂದ ಪರಮಾರ್ಥ ಚಿಂತಾಮಣಿಯನ್ನು ನೋಡೋ ಹಾಗಾಗ್ತಾ ಇದೆ. ನಾವು ಪರಮಾರ್ಥ ಚಿಂತಾಮಣಿ ಪುಸ್ತಕ ಕಾಣಿಸ್ತಾ ಇದೆಯಾ ಇಲ್ಲಿ? ಆದ್ದರಿಂದ ಸಚ್ಚಿದಾನಂದ ಸರಸ್ವತಿ ಸ್ವಾಮಿಗಳವರ ಆಶೀರ್ವಾದ ತಗೊಂಡು ಮುಂದಕ್ಕೆ ಹೋಗೋಣ. ಇವತ್ತು ಕೂಡ ನಾವು ಸ್ಟಡಿ ಗ್ರೂಪ್ ಇದೆ. ನಿನ್ನೆ ಕೂಡ ನಾವು ಸ್ವಲ್ಪ ಸ್ಟಡಿ ಗ್ರೂಪ್ನಲ್ಲಿ ಮಾಡಿದ್ವಿ. ಇವತ್ತು ಮಿಕ್ಕಿರೋದನ್ನು ಮಾಡಬೇಡ. ನಿನ್ನೆ ನಾವು ಸ್ಟಡಿ ಗ್ರೂಪ್ನಲ್ಲಿ ವಿಚಾರ ಮಾಡ್ತಾ ಇದ್ದಿದ್ದು ಅರಿವಿನಲ್ಲಿ 3 ಅಂತಸ್ತುಗಳಿದೆ ಅಂತ. ಅರಿವಿನಲ್ಲಿ ಮಾತ್ರ ಅಲ್ಲ, ಇರುವ ಅರಿವು ಆನಂದ 3ರಲ್ಲೂ ಇದೆ ಅಂತ ನೋಡಿದ್ವಿ. ಈಗ ಇಲ್ಲೊಂದು ಪ್ರಶ್ನೆ. ಇವಾಗ ನಿನ್ನೆ ನಾವೆಲ್ಲ ಪೂರ್ತಿ ಮಾಡಿದ್ವಿ. ನಿನ್ನೆ ಏನು ಬಿಟ್ಟಿದ್ವು ಅದನ್ನು ಸ್ವಲ್ಪ ನೋಡ್ಕೊಂಡು ಹೋಗೋಣ ನಾವು. ಈಗ ಸ್ವಾಮಿಗಳು ಏನು ಹೇಳ್ತಾರೆ ಇದರಲ್ಲಿ ಅಂತಂತಂದರೆ, ಮೆನ್ಯೂ ಶೆಟ್ರೆ, ನಾನು ಸೈಲೆಂಟ್ ಮೋಡ್ಗೆ ಹಾಕಿದ್ದೀನಿ, ನೀವು ಮುಟ್ಟಕ್ಕೆ ಹೋಗಬೇಡಿ. ಗೋಕುಲಾದೇವಿಯವರೇ, ನಾನು ಹಾಕಿದ್ದೀನಿ, ನೀವು ಮುಟ್ಟಕ್ಕೆ ಹೋಗಬೇಡಿ. ನೀವು ವಿಡಿಯೋ ಆಫ್ ಮಾಡ್ಕೊಳ್ಳಿ. ಮೆನ್ಯೂ ಶೆಟ್ರೆ, ನೀವೆಲ್ಲ ಕರೆಕ್ಟಾಗಿ ಬಂದ್ಬಿಡ್ಬೇಕು. ಸ್ವಲ್ಪ ಬೇಗ, ಇನ್ನೊಂದು 10 ನಿಮಿಷ ಬೇಗ ಬಂದರೆ ಒಳ್ಳೆಯದು. ನೀವು ಆವಾಗ ಮಧ್ಯದಲ್ಲಿ ಡಿಸ್ಟರ್ಬೆನ್ಸ್ ಇರಲ್ಲ. ಆದ್ದರಿಂದ ಇಲ್ಲಿ ಪ್ರಶ್ನೆ ಇವಾಗ, ಅರಿವಿನಲ್ಲಿ, ಇರುವಿನಲ್ಲಿ, ಆನಂದದಲ್ಲಿ 2 ಥರ ಇದೆ. 2 ಥರ ಅರಿವು, 2 ಥರ ಇರುವು, 2 ಥರ ಆನಂದ. ಅಂದರೆ ಇವಾಗ 3 ಥರ ಹೇಳ್ತಾರೆ ಅವರು: ಪ್ರಾತಿಭಾಸಿಕ, ವ್ಯಾವಹಾರಿಕ, ಪಾರಮಾರ್ಥಿಕ. ಇರುವು, ಅರಿವು, ಆನಂದ 3 ನೋಡಿದ್ದಾಯ್ತು ನಾವು. ಈಗ ಒಂದು ನಿತ್ಯ ಅನಿತ್ಯ ನಮಗೆ ಗೊತ್ತಿದೆ. ಇರದೆರಡೆ, ಆತ್ಮನು ನಿತ್ಯ, ಮಿಕ್ಕಿರದೆಲ್ಲ ಅನಿತ್ಯ. ಕರೆಕ್ಟ್ ತಾನೆ? ಇವಾಗ ಹಾಗೆ ಪ್ರತಿಪಕ್ಷಿ ಉಮಾದೇವಿ ರಂಗರಾಜ್. ಈಗ ನಾವು ನಿತ್ಯ ಅನಿತ್ಯ 2 ಇರೋದು, ಸತ್ಯ ಅಸತ್ಯ. ಅದೇ ರೀತಿ ಒಂದು ಸೆಟ್ಟು, 2ಕ್ಕೂ ಕಾಮನ್ನು, ಇರುವು, ಅರಿವು, ಆನಂದ. ಒಂದು ಕಡೆ ಪರ್ಮನೆಂಟು, ಇನ್ನೊಂದು ಕಡೆ ಅನಿತ್ಯ, ಒಂದು ಕಡೆ ಹೀಗೆ. ಇವೆರಡರಲ್ಲಿ ಯಾವುದು ಅಂತ, ಹೇಗೆ ಅಂತ, ಇದು ಯಾವುದು, ಅದು ಯಾವುದು ಅಂತ ಪ್ರಶ್ನೆ. ಅರ್ಥ ಆಯ್ತಾ ಪ್ರಶ್ನೆ? ಐ ಡೋಂಟ್ ನೋ, ನಿಮ್ಗೆ ಅರ್ಥ ಆಯ್ತು ಎಲ್ಲೋ? ಆಗದೆ ಇದ್ರೆ ಕೇಳಿ. ಆಗ್ಲಿಲ್ಲ ಸರ್, ಇನ್ನೊಂದ್ಸತಿ ಕೇಳಿ. ಓಕೆ. ಈಗ ನಾವು ಆತ್ಮ ಅನಾತ್ಮ, ನಿತ್ಯ ಅನಿತ್ಯ 2 ಹೇಳ್ತೀವಿ. ಕರೆಕ್ಟ್ ತಾನೆ? ಅದೇ ರೀತಿ ಇರುವಿನಲ್ಲಿ 2 ಇದೆ.
ನಿತ್ಯವಾದ ಇರುವು, ಇಲ್ಲದೆ ಇರೋ ಇರುವು. ಅರಿವಿನಲ್ಲಿ ಎರಡಿದೆ. ನಿತ್ಯವಾದ ಅರಿವು, ಡೂಪ್ಲಿಕೇಟ್ ಅರಿವು. ಆನಂದದಲ್ಲೂ ಎರಡಿದೆ. ನಿಜವಾದ ಆನಂದ, ಡೂಪ್ಲಿಕೇಟ್ ಆನಂದ. ಇದನ್ನ ಹೇಗೆ ಅರ್ಥ ಆಯ್ತಾ ಇವಾಗ ಏನಾದರೂ? ಪಾಪ ನನ್ನ ಪ್ರಶ್ನೆ ಅರ್ಥ ಆಗ್ತಾ ಇದೆಯಲ್ಲ ಗೊತ್ತಾಗ್ತಾ ಇಲ್ಲ. ಅಂದ್ರೆ ಮೋಸ್ಟ್ಲಿ ಗಾಢ ನಿದ್ರೆಲಿರೋದು ನಿಜವಾದ ಅರಿವು, ಇಲ್ಲಿ ಡೂಪ್ಲಿಕೇಟ್ ಅಂದ್ರೆ ಅದ್ರ ಜೊತೆ ಕಲಬೆರಕೆ ಆಗಿದೆ ಅಂತಾನ? ಅಷ್ಟೇ, ಹಂಗೆ. ಬಟ್ ಆ ಅರಿವು ಬರೀ ಗಾಢ ನಿದ್ರೆಯಲ್ಲಿ ಮಾತ್ರನೇ ಇರೋದು? ಇಲ್ಲ ಇಲ್ಲ, ಇಲ್ಲೂ ಇದೆ, ಆದ್ರೆ ಕಲಬೆರಕೆ ಆಗಿದೆ ನೀವು ಹೇಳಿ. ಹಾ, ಅಷ್ಟೇ ವ್ಯತ್ಯಾಸ. ಅಂದರೆ ಈಗ ಅರಿವಿನ ವಿಚಾರ ಮಾತಾಡ್ತಾ ಇದ್ದಾರೆ. ಅರಿವಿನಲ್ಲಿ ಪಾರಮಾರ್ಥಿಕ ಅರಿವು, ಮಿಕ್ಕಿರೋದೆರಡು ಡೂಪ್ಲಿಕೇಟ್ ಅರಿವು, ಅಷ್ಟೇ ತಾನೆ? ಅಂದರೆ ಪಾರಮಾರ್ಥಿಕ ಅರಿವು ಸತ್ಯವಾಗಿರೋದು, ನಿತ್ಯವಾಗಿರೋದು, ಆತ್ಮ ಅಂತ ಕರಿತೀವಿ. ಇನ್ನು ಮಿಕ್ಕಿರೋದು ಯಾವುದು ಅಂತ? ಯಾವುದು? ವ್ಯಾವಹಾರಿಕ ಅರಿವು, ಪ್ರಾತಿಭಾಸಿಕ ಅರಿವು, ಅವಸ್ಥೆಗಳಲ್ಲಿ ಇರುವ ಅರಿವು. ಅಷ್ಟೇ. ಅವಸ್ಥೆಗಳಲ್ಲಿ ನಿದ್ದೆದು ತೋರುತ್ತಾ? ಅವಸ್ಥೆ ಅಲ್ವಾ ಅದನ್ನು? ನಿದ್ದೆನೂ ಅವಸ್ಥೆನೆ ಅಲ್ಲ, ಹೇಳಿ. ಅವಸ್ಥೆಗಳಲ್ಲಿ ತೋರೋದನ್ನ, ಅವಸ್ಥೆಗಳಲ್ಲಿ ತೋರುವ ಅರಿವು. ಆಯ್ತು. ನಿದ್ದೆಲಿ ಇದೆಯಾ ಈ ವ್ಯಾವಹಾರಿಕ ಅರಿವು, ಪ್ರಾತಿಭಾಸಿಕ ಅರಿವು ನಿದ್ದೆಲಿ ಇದೆಯಾ? ಇಲ್ಲ. ಅಷ್ಟೇ, ಕರೆಕ್ಟಾಗಿ ಹೇಳ್ತಾ ಇದ್ದೀರಿ ನೀವು. ಅಂದ್ರೆ ಅವಸ್ಥಾತೀತ, ಅವಸ್ಥೆಗೆ ಮೀರಿರೋದು. ಹೌದು. ಅಂದರೆ ಒಂದು ಆತ್ಮ, ಇನ್ನೊಂದು ಅನಾತ್ಮ. ಆತ್ಮ ಅಂದರೆ ಅರಿವಿನಲ್ಲಿ ಎರಡು ಉಂಟು. ಒಂದು ಒರಿಜಿನಲ್ ಅರಿವು, ಇನ್ನೊಂದು ಡೂಪ್ಲಿಕೇಟ್ ಅರಿವು. ಎಲ್ಲ ಎರಡೆರಡಿದೆ. ಶರೀರದಲ್ಲಿ ಎರಡು, ಇಂದ್ರಿಯಗಳಲ್ಲಿ ಎರಡು, ಮನಸ್ಸಿನಲ್ಲಿ ಎರಡು, 19 ಮುಖಗಳೆರಡು. ಅವಸ್ಥೆಗಳು ಅದು ಅಷ್ಟೇ. ಒಂದೇ ಅವಸ್ಥೆಗಳು ಮಾತ್ರ 3 ಇರೋದು. ಇರಲಿ, ಒಟ್ಟಿನಲ್ಲಿ ಇಲ್ಲೊಂದು ಸೆಟ್ಟು, ಅಲ್ಲೊಂದು ಸೆಟ್ಟು ಏನಾದರೂ ಇಟ್ಕೊಳ್ಳಿ. ಇಲ್ಲಿರೋದು ಅನಾತ್ಮದ ಅರಿವು. ಈ ಅನಾತ್ಮದ ಅರಿವು ಎಲ್ಲಿ ತೋರ್ಕೊಳ್ಳುತ್ತೆ? ಎಚ್ಚರ ಕನಸುಗಳಲ್ಲಿ ತೋರ್ಕೊಳ್ಳುತ್ತೆ ಅನಾತ್ಮದ ಅರಿವು. ಈಗ ಕಣ್ಣು ನೋಡ್ತು ಅಂತೀನಿ, ಆದರೆ ನಿಜವಾಗ್ಲೂ ಕಣ್ಣೇ ನೋಡೋದಿಲ್ಲ, ಅದು ಗೊತ್ತಿದೆ ನಮಗೆ. ಮನಸ್ಸು ನಿಂದ ಗಮನಿಸ್ತೆ, ಸಂಕಲ್ಪ ವಿಕಲ್ಪ ಮನಸ್ಸು, ಬುದ್ಧಿ, ಹಿಂಗೆಲ್ಲ ಹೇಳ್ತೀವಿ. ಏನಿದ್ರೂ ಕೂಡ ಇವು ಸ್ವತಂತ್ರವಲ್ಲ, ಇವು ಬೇರೆ ಕಡೆಯಿಂದ ಸಾಲ ತಗೊಂಡ್ಬರುತ್ತೆ. ಅಷ್ಟು ತಿಳ್ಕೊಂಡ್ರೆ ಸಾಕು. ಅದೇ ಥರ ಇರುವು, ಅರಿವು, ಆನಂದ. ಆಯಿತು. ಈಗ ನೆಕ್ಸ್ಟ್ ನನ್ನ ಪ್ರಶ್ನೆ, ಈ ಅರಿವುಗಳು 2 ಥರ ಅರಿವಿದೆ. ಒಂದು ಒರಿಜಿನಲ್, ಒಂದು ಡೂಪ್ಲಿಕೇಟು. ಪ್ರಾಣಿಗಳಲ್ಲಿ ಇದೆಯಾ ಅಂತ ಪ್ರಶ್ನೆ ನಂದು. ಇದೆ. ಪ್ರಾಣಿಗಳು ಕಮ್ಮಿ ಇದ್ರಲ್ಲಿ ಇರ್ತದೆ ಅರಿವು. ಮನುಷ್ಯಗಿರೋಗಿಂತ ಅರಿವು ಸ್ವಲ್ಪ ಕಮ್ಮಿ ಇರುತ್ತೆ. ಓ, ಈಗ ಅಲ್ಲ, ನಾನು ಕೇಳೋದು ಫಸ್ಟ್ ಎತ್ಕೊಂತಾನೆ. ಒರಿಜಿನಲ್ ಅರಿವು, ಡೂಪ್ಲಿಕೇಟ್ ಅರಿವು ಪ್ರಾಣಿಗಳಲ್ಲಿ ಇರುತ್ತಾ ಇರುತ್ತೆ. ಸರಿ, ಒರಿಜಿನಲ್ ಅರಿವು ಪ್ರಾಣಿಗಳಲ್ಲಿ ಸ್ವಲ್ಪ ಕಡಿಮೆ ಇರುತ್ತಾ? ಇಲ್ಲ, ಒರಿಜಿನಲ್ ಅರಿವಲ್ಲ, ಈ ವ್ಯಾವಹಾರಿಕ ಅರಿವು ಒಂದ್ ಸ್ವಲ್ಪ ಕಮ್ಮಿ ಇರುತ್ತೆ ಅನ್ಕೊಂತೀನಿ. ಅದು ಬಿಡೋಣ, ಅದು ಒಪ್ಕೋಣ. ಅದಕ್ಕೆ ವಿವೇಕ ಇರಲ್ಲ ಅಷ್ಟೊಂದು. ಇರುತ್ತೆ, ತುಂಬ ಕಡಿಮೆ ಇರುತ್ತೆ ವಿವೇಕ. ಅದು ನಮ್ಮಂಗೆ ನೋಡುತ್ತೆ, ಕೇಳುತ್ತೆ, ಮೂಸುತ್ತೆ, ಮುಟ್ಟುತ್ತೆ. ಅದಕ್ಕೂ 5 ಇಂದ್ರಿಯಗಳು ಉಂಟು. ಇಂದ್ರಿಯಗಳ ಹಿಂದೆ ಮನಸ್ಸಿದೆ, ಅದಕ್ಕೂ ಬುದ್ಧಿ ಇದೆ, ಚಿತ್ತ ಇದೆ, ಅಹಂಕಾರ ಇದೆ. ಇದೆಯಾ ಮನಸ್ಸು? ಬುದ್ಧಿ ಇದೆಯಾ? ಹೋಗ್ಲಿ, ಪ್ರಾಣಿಗಳಿಗೆ, ನಾಯಿಗೆ ಬುದ್ಧಿ ಇದೆಯಾ? ಇದೆ. ಬುದ್ಧಿ ಇದೆ. ಬುದ್ಧಿ ಅಂದ್ರೆ ಏನು? ಸುಖ ಬೇಕು, ತನಗ್ ಬೇಕಾಗಿರೋದು ಬೇಕು, ಎಲ್ಲಾನು ಹೋರಾಟ ಮಾಡೋದು ಬದುಕಿಗಾಗಿ ಎಲ್ಲಾನು. ತನ್ನ ಇದು ಏನಂತಾರೆ, ಡಿಸ್ಕ್ರಿಮಿನೇಷನ್ ಪವರ್. ಉದಾಹರಣೆಗೆ ತನ್ನ ಯಜಮಾನ ಯಾರು, ಕಳ್ಳ ಯಾರು, ಹೊರಗಡೆಯವ್ರು ಯಾರು, ಡಿಫ್ರೆನ್ಷಿಯೇಷನ್ ಗೊತ್ತಾಗಲ್ವ ಅದಕ್ಕೆ?
ಗೊತ್ತಾಗುತ್ತೆ. ಗೊತ್ತಾಗುತ್ತೆ. ಅಲ್ಲಿಗೆ ಬುದ್ಧಿ ಇದೆ ಅಂತ ಆಯ್ತು. ಹೋಗ್ಲಿ, ನೆನಪಿಲ್ವಾ ಅದಕ್ಕೆ? ನೆನಪಿರೋದಿಲ್ವಾ? ಚಿತ್ತ ಇರಲ್ವಾ? ಇರುತ್ತೆ ಚಿತ್ತನೂ ಇರುತ್ತೆ. ಜೀವಾತ್ಮ ಇರಲ್ವಾ? ಇರುತ್ತೆ. ಇರಲ್ಲ. ಹೆಂಗೆ ಹೇಳ್ತೀರಾ ಜೀವಾತ್ಮ ಇದೆ ಪ್ರಾಣಿಗೆ ಅಂತ? ಉಸಿರಾಡ್ತಾ ಇರುತ್ತಲ್ಲ. ಅಷ್ಟೇ. ಅದು ಸತ್ರೆ ಉಸಿರಾಟ ಇರಲ್ಲ. ಆದ್ದರಿಂದ ಅದರಲ್ಲೂ ಪ್ರಾಣ ಇರುತ್ತೆ. ಆಯಿತು. ಈಗ ಅದರಲ್ಲಿ ಡೂಪ್ಲಿಕೇಟ್ ಯಾವುದು, ಒರಿಜಿನಲ್ ಯಾವುದು, ಹೆಂಗೆ ಹೇಳ್ತೀರ? ಅದು ಗೊತ್ತಾಗುತ್ತಾ? ಹೋಗ್ಲಿ, ಅದನ್ನೇನಾದರೂ ಇದು ಮಾಡ್ಕೊಳಕ್ ಬರುತ್ತಾ? ಅದನ್ನು ವಿವೇಕದಿಂದ ನೋಡ್ಕೊಳಕ್ ಬರುತ್ತಾ? ನೋಡ್ಕೊಳಕ್ ಬರಲ್ಲ. ಗೊತ್ತಿಲ್ಲ, ಗೊತ್ತಾಗಲ್ಲ. ಅದಕ್ಕೆ ಆ ಅರಿವು ಇಲ್ಲ. ನಮಗ್ ಗೊತ್ತಾದಂಗೆ ಅವಸ್ಥೆ ಹತ್ರ ಪ್ರಕ್ರಿಯೆ ಅವೆಲ್ಲ ಹೇಳಿದ್ರೆ ಏನ್ ಗೊತ್ತಾಗುತ್ತೆ ಪಾಪ? ಗೊತ್ತಾಗಲ್ಲ. ಅದೇ ನಾ ಏನಾದರೂ ಹೇಳಿದ್ರೆ ಅದು ಬೌ ಅನ್ನುತ್ತೆ ಅಷ್ಟೇ. ಅದು ಅಷ್ಟೇ ಅಲ್ವಾ? ಹಾಗಾದ್ರೆ ನಮಗೂ ಅದಕ್ಕೂ ವ್ಯತ್ಯಾಸ ಏನಾಯ್ತು? ಅದರಲ್ಲೂ ಎಲ್ಲ ಉಂಟು, ನಮಗರಲ್ಲೂ ಎಲ್ಲ ಉಂಟು. ಮತ್ತೇನು ವ್ಯತ್ಯಾಸ ಆಯ್ತಾಗ? ನಮ್ಗೆ ಅನುಭವದಲ್ಲಿ ನೋಡ್ಕೊಳಕ್ ಬರುತ್ತೆ, ನಮ್ಗೆ ಅದಕ್ಕೆ ಬರೋದಿಲ್ಲ. ಇನ್ನೊಂದು, ಅದಕ್ಕೆ ಮಾತಾಡಕ್ಕೆ ಬರೋಲ್ಲ. ಯಾವಾಗ ಮಾತಾಡಕ್ಕೆ ಬರಲ್ವೋ ಲ್ಯಾಂಗ್ವೇಜ್ ಅರ್ಥ ಆಗಲ್ಲ. ಅದಕ್ಕೇನೋ ಸ್ವಲ್ಪ ಗೊತ್ತಾಗುತ್ತೆ ಅಷ್ಟೇ, ಕೈ ಸನ್ನೆ ಅವು ಇವು, ಅಥವಾ ನಾವು ಮಾತಾಡಿದ್ದು ಅದಕ್ಕೆ ತೆಲುಗು ಮಾತಾಡಿ ಹಂಗೆ ಕಲ್ತ್ಕೊಂಡ್ಬಿಡ್ತು, ಇಂಗ್ಲೀಷ್ ಮಾತಾಡಿ ಇಂಗ್ಲೀಷು ಕಲ್ತ್ಕೊಂಡ್ಬಿಡುತ್ತೆ ಹಂಗೆ. ಕೆಲವು ಕಮ್ ಅಂದರೆ ಬರುತ್ತೆ, ಗೋ ಅಂದರೆ ಹೋಗುತ್ತೆ, ಸ್ಲೀಪ್ ಅಂದರೆ ಸುಮ್ಮನೆ ನಿದ್ದೆ ಮಾಡ್ತಾ, ಕಿಪ್ಕೋಯ್ಟ್ ಅಂದರೆ ಕಿಪ್ಕೋಯ್ಟ್ ಆಗಿರ್ತೀವಿ, ಎಲ್ಲ ಕಲ್ತ್ಕೊಂಡ್ಬಿಡ್ತಾವೆ. ಅಂಥವು ಪೂರ್ತಿ ಮಾತಾಡೋಕ್ಕೆ ಬರಲ್ಲ ಅವ್ರು ಪಾಪ. ನಾನು ಹೇಳಿದ್ದೇನು ತಿಳ್ಕೊಳಕ್ಕೆ ಬರಲ್ಲ. ಅದರಲ್ಲಿ ಬುದ್ಧಿ ಅಷ್ಟು ಡೆವಲಪ್ ಆಗಿರಲ್ಲ. ಆದ್ದರಿಂದನೇ ಮನುಷ್ಯನಿಗೂ ಅದಕ್ಕೂ ವ್ಯತ್ಯಾಸ ಏನು ಅಂದರೆ, ಅದು ಹುಟ್ಟುತ್ತೆ, ಬೆಳೆಯುತ್ತೆ, ಅದಕ್ಕೂ ಸೆಕ್ಸ್ ಇರುತ್ತೆ, ಮಕ್ಕಳು ಹಾಕುತ್ತೆ, ಆಹಾರ, ಹೊಟ್ಟೆ ಹಸುವು, ಮತ್ತು ಸುಖ ದುಃಖ. ಸುಖ ಬಂದರೆ ಬರಬೇಕು, ದುಃಖ ಬಂದರೆ ಓಡೋಗ್ಬೇಕು ತಪ್ಪಿಸ್ಕೊಳ್ಳೋಕ್ಕೆ, ಎಲ್ಲ ಇರುತ್ತೆ. ನಮ್ಮ ಹಾಗೆ ಇರುತ್ತೆ. ದೇವರು ನಮಗೆ ಬುದ್ಧಿ ಜಾಸ್ತಿ ಕೊಟ್ಟಿರ್ತಾನೆ, ಅದು ಕೊಟ್ಟಿರಲ್ಲ, ಅಷ್ಟೇ ವ್ಯತ್ಯಾಸ. ಮತ್ತು ನಾವು ಅದನ್ನು ಉಪಯೋಗಿಸ್ಕೊಂಡ್ರೆ ನಮಗೂ ಅದಕ್ಕೂ ವ್ಯತ್ಯಾಸ, ಡಿಫ್ರೆನ್ಷಿಯೇಷನ್ ಗೊತ್ತಾಗುತ್ತೆ. ನಾವು ಉಪಯೋಗಿಸ್ಕೊಂಡಿಲ್ಲ ಅಂದರೆ ನಮಗೂ ಅವ್ರಿಗೆ ಏನೂ ವ್ಯತ್ಯಾಸ ಇಲ್ಲ. ವೇಸ್ಟಾಗಿ ಮಾಡ್ಕೊತಾ ಇದ್ವಿ ನಾವು. ಋಷಿಮುನಿಗಳು ನಮ್ಮನ್ನು ನೋಡಿದ್ದೆ ದಂಡ ಪಿಂಡಗಳು, ನೀವು ದಂಡ ಪಿಂಡಗಳು. ನಾನು ಹೇಳೋದು ಆಸಿಕೆ, ಪಾಪ ಋಷಿಮುನಿಗಳು ತುಂಬ ಕರುಣಾಮಯಿಗಳು. ಅಪ್ಪ, ಮಾನವ ಜನ್ಮ ಬಲು ದೊಡ್ಡದು, ವ್ಯರ್ಥ ಮಾಡಿಕೊಳ್ಳಿದ್ದೀರಿ, ಉಚ್ಚಪ್ಪದಿರ ಅಂತ ದಾಸರು ಹಾಡ್ತಾರೆ ಅಷ್ಟೇ. ನಾನು ಸುಮ್ಮನೆ ಆಸಿಕೆ ಕೇಳಿದ್ದು. ಹಾಗೆ ಇಷ್ಟು ವ್ಯತ್ಯಾಸ ಇದೆ. ಓಕೆ, ಈಗ ಇದೇ ಥರ ಅರಿವುಗಳು ಎರಡೂ ಗಿಡಗಳಲ್ಲಿ ಇದೆಯಾ? ಗಿಡ ಮರಗಳಲ್ಲಿ ಇದೆ. ಗಿಡ ಮರಗಳು ಇದೆ. ಇದೆ. ಸರಿ, ಗಿಡ ಮರಗಳಲ್ಲಿ ಇದ್ರೆ ಯಾಕೆ ನೋಡೋದಿಲ್ಲ ನಮ್ಮನ್ನ? ಇಷ್ಟು ಪ್ರಾಣಿಗಳಲ್ಲಿ ಇರೋಷ್ಟಿರಲ್ಲ, ಸ್ವಲ್ಪ ಮಟ್ಟಿಗೆ ಇರುತ್ತೆ. ಅದಕ್ಕೂ ಪ್ರಾಣ ಇದೆ, ಪ್ರಾಣ ಇದೆ. ಅರಿವಿನ ಇದು ಒಂದ್ ಸ್ವಲ್ಪ ಪ್ರಾಣಿಗಳಿಗೂ ಮನುಷ್ಯರಿಗೂ ಇನ್ನ ಪ್ರಾಣಿಗಳಿಗಿರೋ ಅರಿವು ಇನ್ನ ಕಮ್ಮಿ ಇರುತ್ತೆ. ಅಲ್ಲ, ನೀವು ಯಾವ ಅರಿವು ನೀವು ಕಡಿಮೆ ಇರುತ್ತೆ ಅಂತ ಹೇಳ್ತಾ ಇದ್ದೀರಾ? ಅರಿವಿನಲ್ಲಿ ಎರಡಿದೆಯಪ್ಪ. ಯಾವ ಅರಿವು ಕಡಿಮೆ ಇರುತ್ತೆ ಅದಕ್ಕೆ? ವ್ಯಾವಹಾರಿಕ ಅರಿವು. ವ್ಯಾವಹಾರಿಕ ಅರಿವು ಮತ್ತು ಪ್ರಾತಿಭಾಸಿಕ ಅರಿವು. ಇದನ್ನ ನಾವು ಡೂಪ್ಲಿಕೇಟ್ ಅರಿವು ಅಂತ ಕರಿತೀವಿ. ಅಥವಾ ಅದೇ ವ್ಯವಹಾರದಲ್ಲಿ ಎಚ್ಚರ ಕನಸಿನಲ್ಲಿ ಮಾತ್ರ ತೋರೋದಿದು. ಆದ್ದರಿಂದ ಅದಕ್ಕೆ ಇಂದ್ರಿಯಗಳಿಲ್ಲ. ಅಫ್ಕೋರ್ಸ್ ಕಿವಿ ಇರ್ಬೋದು, ಬಟ್ ಕಣ್ಣಿಲ್ಲ. ಅದಕ್ಕೆ ಕಣ್ಣಿಲ್ಲ, ರುಚಿ ಇಲ್ಲ. ರುಚಿ ಅಂದ್ರೆ ಅದಕ್ಕೆ ನಮ್ಮ ಥರ ನಾಲಿಗೆ ಇದೆ ಇರ್ಬೋದು, ಅದು ನೀರು ಕುಡಿಯುತ್ತೆ ಅಷ್ಟೇ. ಈ ಥರ ಆಹಾರ ಅದು ಜೀರ್ಣ ಮಾಡುತ್ತೆ, ಅದು ತಿನ್ನುತ್ತೆ. ಅದಕ್ಕೇನಾದರೂ ಏಟಾದರೆ ವಾಸಿ ಮಾಡಿಕೊಳ್ಳುತ್ತೆ. ಯಾಕೆಂದರೆ ಅದರಲ್ಲಿ ಪ್ರಾಣ ಹರಿತಾ ಇರುತ್ತೆ, ಅದರಲ್ಲೂ ನಾಡಿಗಳಿರುತ್ತೆ, ಪ್ರಾಣ ಹರಿಯುತ್ತೆ, ಎಲ್ಲ ಇರುತ್ತೆ. ಬಟ್ ನಮ್ಮಷ್ಟು ಸಫಿಸ್ಟಿಕೇಟೆಡ್ ಆಗಿ ಇಲ್ಲದೇ ಇರ್ಬೋದು, ಬಿಟ್ಬೇಡ.
ಹೋಗ್ಲಿ, ಅದರಲ್ಲಿ ನಿಜವಾದ ಅರಿವು ಇರುತ್ತಾ ಇಲ್ವಾ ಗಿಡ ಮರಗಳಲ್ಲಿ? ಇರುತ್ತೆ. ಅಲ್ಲ, ಗಿಡಗಳು ಮನುಷ್ಯರಿಗಿಂತ ಪ್ರಾಣಿಯಲ್ಲಿ ಕಡಿಮೆ, ಪ್ರಾಣಿಗಿಂತ ಗಿಡದಲ್ಲಿ ಇನ್ನೂ ಕಡಿಮೆ ಅಂತ ಹೇಳೋಣ. ನಿಜವಾದ ಅರಿವು ನಿಜವಾದ ಅರಿವು ಎಲ್ಲಾ ಕಡೆನೂ ಒಂದೇ ಸಮ ಇರುತ್ತೆ. ಹಂಗೆ ತಗೋಬೇಕು. ನೆಕ್ಸ್ಟ್ ನಾನು ಇವಾಗ ಹೋಗ್ತೀನಿ ನಾನು. ಕಲ್ಲು ಬಂಡೆ ಅದರಲ್ಲಿ ಎರಡೂ ಇದೆಯಾ? ಇದೆ. ಹಾ, ನಿಜವಾದ ಅರಿವಿದೆ. ನಿಜವಾದ ಅರಿವು ಅದರಲ್ಲಿ ಇನ್ನೂ ಕಡಿಮೆ ಇದೆಯಾ? ಇಲ್ಲ, ಒಂದೇ ಸಮ ಎಲ್ಲಾ ಕಡೆನೂ ಒಂದೇ ಸಮ ಇದೆ. ಸರಿ, ಅದರಲ್ಲಿ ವ್ಯಾವಹಾರಿಕ ಅರಿವುಗಳಿದೆಯಾ? ಇಲ್ಲ. ವ್ಯಾವಹಾರಿಕ ಮತ್ತೆ ಪ್ರಾತಿಭಾಸಿಕ ಅರಿವು ಇದೆಯಾ? ಇಲ್ಲ. ಅಷ್ಟೇ ವ್ಯತ್ಯಾಸ. ಅದರಲ್ಲಿ ಫಸ್ಟ್ ಆಫ್ ಆಲ್ ಇಂದ್ರಿಯಗಳಿಲ್ಲ ನೋಡ್ರಿ, ಕರ್ಮೇಂದ್ರಿಯಗಳಿಲ್ಲ, ಇಂದ್ರಿಯಗಳಿಲ್ಲ. ಮತ್ತು ಅದರಲ್ಲಿ ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ ಇಲ್ಲ. ಜೀವಾತ್ಮ ಇದ್ದಾನ? ಇಲ್ಲ. ಅಷ್ಟೇ. ಹಾಗಾದರೆ ಅದರಲ್ಲಿ ಪಾರಮಾರ್ಥಿಕ ಅರಿವು ಇದ್ದರೆ ಇದೆ, ಅಷ್ಟು ಅದರಲ್ಲೂ ಕಡಿಮೆ ಏನಾಗಲ್ಲ ಅಂತ ಹೇಳ್ತೀರಾ. ಅದನ್ನು ಎಕ್ಸ್ಪ್ರೆಸ್ ಮಾಡೋದಕ್ಕೆ ಅದಕ್ಕೆ ಇನ್ಸ್ಟ್ರೂಮೆಂಟ್ಸ್ ಇಲ್ಲ. ನನಗೆ ಬಾಯಿ ಇದೆ, ನಾನು ಅಟ್ಲೀಸ್ಟ್ ನನಗೆ ಗೊತ್ತಾಗಿದ್ದೇನೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಅದಕ್ಕೆ ಯಾವುದೂ ಇಲ್ಲ ನೋಡ್ರಿ. ಅದರಲ್ಲಿ ಎಷ್ಟು ಕಡಿಮೆ ಇದೆ. ಗಿಡಗಳಿಗಿಂತ ಅದರಲ್ಲಿ ಉಸಿರಾಟ ಇಲ್ಲ, ಬೆಳೆಯೋದಿಲ್ಲ, ಹುಟ್ಟೋದಿಲ್ಲ. ಅದರಲ್ಲಿ ಬೇರೆ ಗಿಡನ ಅದಕ್ಕೆ ಬೀಜದ ರೂಪದಿಂದ ಬೇರೆ ಗಿಡಗಳು ಹುಟ್ಟೋಂಗೆ ಅದಕ್ಕೆ ಏನು ಹುಟ್ಟೋದು ಇವೆಲ್ಲ ಏನೂ ಇಲ್ಲ. ಇಷ್ಟು ನಾವು ತಿಳ್ಕೊಂಡ್ರೆ ಸಾಕು. ಇದನ್ನೇ ಬೇಕಾಗಿದೆ. ಇದನ್ನೇ ಸ್ವಾಮಿಗಳಲ್ಲಿ ಆ ಥರ ಹೇಳ್ಕೊಂಡು ಬರ್ತಾರೆ. ಈ ಒಂದು ಗಿಡಗಳಲ್ಲಿ ಅರಿವಿದೆ ಅಂತ ಹೇಳ್ತಾರೆ. ಅರಿವು ಅಂದರೆ ನಿಜವಾದ ಅರಿವು, ಅಷ್ಟೇ ಹೊರತು ಇನ್ನೇನಿಲ್ಲ. ಇಷ್ಟಂತೂ ಬೇಕಾದಷ್ಟು ಆಯಿತು. ಹಿಂದೆ ನಾವು ಡಿಸ್ಕಸ್ ಮಾಡಿದಿರಲ್ಲ, ಅದೊಂದು ಪಾಯಿಂಟ್ ಬಿಟ್ಟಿದ್ವಿ. ಈಗ ನಾನು 99 ಹೋಗ್ತೀವಿ. 99 ಅವಸ್ಥೆಗಳಲ್ಲಿರುವ ಅರಿವು ಸ್ವತಂತ್ರವಲ್ಲ, ಅದು ಬರೀ ಅರಿವೇ. ಹೀಗಂದರೆ ಅರ್ಥ ಏನು? ಅವಸ್ಥೆಗಳಲ್ಲಿರುವ ಅರಿವು ಸ್ವತಂತ್ರವಲ್ಲ, ಅದು ಕೂಡ ಬರಿಯ ಅರಿವೇ ಅಂತಾರೆ. ಅವಸ್ಥೆಗಳಲ್ಲಿ ಇರೋ ಅರಿವು ಸ್ವತಂತ್ರವಲ್ಲ ಅಂದರೆ ಏನು? ಅದು ಪಾರಮಾರ್ಥಿಕ ಅರಿವಿನ ಬೆಳಕಿನಿಂದನೇ ಇವು ಕಾಣಿಸುತ್ತೆ ಅಂತ. ಸ್ವತಂತ್ರವಾಗಿಲ್ಲ, ಅವು ಇಂಡಿಪೆಂಡೆಂಟ್ ಆಗಿ ಇಲ್ಲ. ಪಾರಮಾರ್ಥಿಕ ಅರಿವೇ ಈ ವ್ಯಾವಹಾರಿಕ ಇದರಲ್ಲಿ ತೋರ್ಕೊಳ್ಳುತ್ತೆ ಅಂತ. ವ್ಯಾವಹಾರಿಕ ಅರಿವು ಪ್ರಾತಿಭಾಸಿಕ ಅರಿವಾಗಿ ತೋರ್ತಾ ಇದೆ. ಅಲ್ಲಿ ಕೂಡ ಅದರಲ್ಲಿ ತೋರ್ಬೇಕಾದ್ರೆ ನಮ್ಮ ಒರಿಜಿನಲ್ ಅರಿವಿನಿಂದ ಸಾಲ ತಗೋಬರ್ಬೇಕು. ಅದು ಸ್ವತಂತ್ರ. ಇವಾಗ ಸ್ವತಂತ್ರವಾಗಿಲ್ಲ ಅಂತಾರೆ, ಅದನ್ನು ನಾನು ಹೇಗೆ ನೋಡ್ಕೋಬೇಕು ಹೇಳ್ರಿ? ಸ್ವತಂತ್ರವಾಗಿಲ್ಲ ಅಂತ ಅಂದ್ರಪ್ಪ, ಬಟ್ ನಾನು ಅನುಭವದಲ್ಲಿ ನೋಡ್ಕೋಬೇಕು. ಹೆಂಗೆ? ಗಾರ್ಡನ್ ಇದ್ರೆ ಶೂನ್ಯ ಮಿರರ್. ಸರಿ, ಅದು ಸಾಲ ತಗೊಂಡ್ಬರುತ್ತೆ ಅನ್ನೋದು ಅರ್ಥ ಆಯ್ತು. ಈಗ ಎಚ್ಚರ ಕನಸುಗಳಲ್ಲಿರುವ ಅರಿವು ಸ್ವತಂತ್ರವಲ್ಲ ಅಂತಾರೆ. ಹಾಗಂದ್ರೆ ಏನು? ಅಂದ್ರೆ ಡಿಪೆಂಡೆಂಟ್ ಅಂತ, ಬೇರೆದ್ರ ಮೇಲೆ ಡಿಪೆಂಡ್ ಆಗಿದೆ. ಕರೆಕ್ಟು, ಡಿಪೆಂಡೆಂಟ್. ನಾನು ಹೆಂಗೆ ನೋಡ್ಕೋಬೇಕು ಅದನ್ನು? ನನಗೆ ಹೆಂಗೆ ಅನುಭವದಲ್ಲಿ ನೀವು ಹೇಳ್ಕೊಡ್ತೀಯ, ತೋರಿಸ್ತೀರಾ? ಎಚ್ಚರದಲ್ಲಿರುವ ಜನಕ ಮಹಾರಾಜ ಸತ್ಯವ? ಅವನು ಸ್ವತಂತ್ರನ, ಅವನು ಡಿಪೆಂಡೆಂಟ್? ಅಲ್ಲ. ಏನವನು? ಅದೇ ಕನಸು ಎಚ್ಚರ ಗೊತ್ತಾಗುತ್ತೆ. ಅಲ್ಲ, ಎಚ್ಚರದಲ್ಲಿರೋ ಜನಕ ಮಹಾರಾಜ ಸ್ವತಂತ್ರವಾಗಿರ್ತಾನ ಅಂತ ನಾನು ಕೇಳಿದ್ದು. ಅವನು ಡಿಪೆಂಡೆಂಟಾ ಇಂಡಿಪೆಂಡೆಂಟಾ? ಡಿಪೆಂಡೆಂಟ್. ಹೆಂಗೆ ಹೇಳ್ತೀರಾ ಡಿಪೆಂಡೆಂಟ್ ಅಂತ? ನನ್ನ ಪ್ರಶ್ನೆ ಅಷ್ಟೇ. ಕನಸ್ಗೂ ಬರ್ಬೇಕಲ್ಲ, ಅವನೇ ರಾಜನಾಗಿರ್ಬೇಕಾಯ್ತು. ಅದನ್ನೇ ಹಿಡ್ಕೊಳ್ರಿ. ಅಲ್ಲಿ ಇವಾಗ ಅವನು ಇಂಡಿಪೆಂಡೆಂಟ್ ಡಿಪೆಂಡೆಂಟ್ ಹೆಂಗೆ ಗೊತ್ತಾಗುತ್ತೆ ಅಂದರೆ, ಅವನು ಆಯಾ ಅವಸ್ಥೆಗೆ ಕಟ್ಟು ಹೊಡೆದಿರ್ತಾನೆ, ಅದನ್ನು ಬಿಟ್ಟು ಬರಲ್ಲ. ಅವಸ್ಥೆ ಇದ್ದರೆ ಅವನು ತೋರ್ಕೊತಾನೆ, ಅವಸ್ಥೆ ಇಲ್ಲದೆ ಇದ್ದರೆ ಅವನ ಅಡ್ರೆಸ್ಸೇ ಇರಲ್ಲ. ಹಾಗೆ ಹೇಗೆ ಇರುವು, ಜನಕ ಮಹಾರಾಜ ಅನ್ನೋದು ಇರುವು,
ಅರಿವು ಅಂತಂದರೆ ಅವನ ಜ್ಞಾನ. ಈ ಜ್ಞಾನವೂ ಕೂಡ ಎಚ್ಚರದಲ್ಲಿರೋ ಜ್ಞಾನ ಮನಸ್ಸು. ಎಚ್ಚರದಲ್ಲಿರೋ ಮನಸ್ಸು ಕನಸ್ಗೆ ಹೋಗುತ್ತಾ? ಇಲ್ಲ. ಮತ್ತೆ ಇನ್ನು ಅರಿವು ಹೆಂಗೆ ಹೋಗುತ್ತೆ? ಡೂಪ್ಲಿಕೇಟ್ ಅರಿವು ಅಥವಾ ಈ ವ್ಯಾವಹಾರಿಕ ಅರಿವು, ಪ್ರಾತಿಭಾಸಿಕ ಅರಿವು ಕನಸ್ಗೆ ಹೆಂಗೆ ಹೋಗುತ್ತೆ? ಹೋಗಕ್ಕಾಗಲ್ಲ. ಆದ್ದರಿಂದ ಅದು ಸ್ವತಂತ್ರವಲ್ಲ. ಎಚ್ಚರದ ಅವಸ್ಥೆ ಇದ್ದರೆ ತೋರ್ಕೋಬೇಕು, ಅದು ಇಲ್ವಾ? ಅದು ತೋರ್ಕೊಳಕ್ಕೆ ಬರೋದೇ ಇಲ್ಲ, ಡಿಪೆಂಡೆಂಟ್ ಅವಸ್ಥೆ ಮೇಲೆ. ಹಾಗೆ ಅದೇ ರೀತಿ ಕನಸಿನಲ್ಲಿರೋ ಆ ಭಿಕ್ಷುಕನಾಗಲಿ, ಅಲ್ಲಿರೋ ಅರಿವಾಗಲಿ, ಅಲ್ಲಿರೋ ಆನಂದ ಆಗಲಿ ಇಲ್ಲಿಗೆ ಬರಲ್ಲ. ಇಲ್ಲಿರೋ ಜನಕ ಮಹಾರಾಜ ಅಂದರೆ ಅವನ ಪೂರ್ತಿ ಶರೀರ, ಆ ಇರುವು ಎಲ್ಲ ಆಗ್ಬಿಡುತ್ತೆ ಅಲ್ಲಿ. ಅರಿವು ಅಂತಂದರೆ ಗೊತ್ತು, ಆನಂದ. ಇಲ್ಲಿರೋದು ಅಲ್ಲಿಗೆ ಹೋಗಲ್ಲ, ಅಲ್ಲಿರೋದು ಇಲ್ಲಿಗೆ ಬರಲ್ಲ. ನಮ್ಗೆ ಸ್ಪಷ್ಟವಾಗಿ ಗೊತ್ತಾಗ್ಬಿಟ್ಟಿದೆ. ಸೊ ಅಲ್ಲಿಗೆ ಏನಾಯಿತು ಅಂದರೆ ಇರುವು, ಅರಿವು, ಆನಂದದರಲ್ಲೂ ಕೂಡ ಎರಡಿದೆ. ಒಂದು ಒರಿಜಿನಲ್ಲು, ಒಂದು ಡೂಪ್ಲಿಕೇಟು. ಒರಿಜಿನಲ್ಲು ಸ್ವತಂತ್ರವಲ್ಲ. ಮತ್ತೆ ಅವಸ್ಥೆ ತೋರಿದ್ರೆ ತೋರುತ್ತೆ, ಇಲ್ದಿದ್ರೆ ತೋರಕ್ಕೆ ಬರದೆ ಅದು. ಆದರೆ ನಮ್ಮ ಪಾರಮಾರ್ಥಿಕ ಅರಿವು, ಇರುವು, ಆನಂದ ಅವಸ್ಥೆಗೆ ಕಟ್ಟು ಬಿದ್ದಿದೆಯಾ ಅಂತ. ಮತ್ತೆ ಅದು ಎಲ್ಲಿರುತ್ತಾಗಾದ್ರೆ? ಎಲ್ಲಾವಾಗೂ ಇರುತ್ತೆ, ಅವಸ್ಥೆಗಳಲ್ಲೂ ಇರ್ತೈತೆ, ಗಾಢ ನಿದ್ರೆಯಲ್ಲೂ ಇರ್ತೈತೆ. ಅಂತ ತಗೋಬೇಕು. ಈ ಅರಿವು ಅವಸ್ಥಾತೀತ, ಅವಸ್ಥೆ ಕಟ್ಟು ಬಿದ್ದಿಲ್ಲ. ಹೇಳಬೇಕು ಅಂತಂದ್ರೆ ಅವಸ್ಥೆಗಳು ಯಾರ ಮೇಲೆ ಡಿಪೆಂಡ್ ಆಗಿದೆ? ಯಾರ ಮೇಲೆ ಡಿಪೆಂಡ್ ಆಗಿದೆ? ಇವು ಅವಸ್ಥೆ ಇದ್ರೆ ಮಾತ್ರ ತೋರುದು. ಆ ಅವಸ್ಥೆ ಯಾರ ಮೇಲೆ ಡಿಪೆಂಡ್ ಆಗಿದೆ? ಅಷ್ಟೇ. ಅವಸ್ಥೆ ಡಿಪೆಂಡೆಂಟಾ ಇಂಡಿಪೆಂಡೆಂಟಾ? ಕರೆಕ್ಟ್, ಡಿಪೆಂಡೆಂಟ್. ಆತ್ಮನ್ ಬಿಟ್ರೆ ಇರೋಕ್ ಬರೋಲ್ಲ ಅದಕ್ಕೆ. ಅದನ್ನು ಹೆಂಗೆ ಹೇಳ್ತೀರಾ? ನೀವು ಹೇಳಿದ್ರೆ ಆನ್ಸರ್ ಕರೆಕ್ಟಾ, ಬಟ್ ನಾನು ಅನುಭವದಲ್ಲಿ ನೋಡ್ಕೋಬೇಕು. ಕೇಳ್ತೀನಿ, ನಾನು ಹೆಂಗೆ ನೋಡ್ಕೋಬೇಕು? ನಾನು ಇವಾಗ ನಿದ್ದೆ ಮತ್ತೆ ಕನಸಿಲ್ಲ. ಈಗ ನಾನು ಎಚ್ಚರದಲ್ಲಿದ್ದೀನಿ, ಅದೆರಡು ಆತ್ಮನ್ ಬಿಟ್ಟಿದೆ, ಅದೆರಡು ಇಲ್ಲ ಈಗ ನನಗೆ. ನೋಡ್ರಿ ಎಷ್ಟು ಚೆನ್ನಾಗಿದೆ. ಹಿಂಗ್ ನೋಡ್ಕೋಬೇಕು ಅನುಭವ. ಓದ್ತಾ ಇದ್ರೆ ನಮ್ಮ ಮನಸ್ಸಿನಲ್ಲಿ ಅದು ಫ್ಲಾಶ್ ಆಗ್ಬೇಕು. ಆಯ್ತು ಅಂತಂದ್ರೆ ಇನ್ನೊಂದ್ಸರಿ ರಿಪೀಟ್ ಮಾಡಿ. ಅದು ಈಗ ಅವಸ್ಥೆ ಒಳಗಡೆ ಇರೋ 19 ಮುಖಗಳು, 19 ಎಲ್ಲ ಬಂದ್ಬಿಡುತ್ತೆ. ಅದು ಯಾತ್ರ ಮೇಲೆ ಡಿಪೆಂಡ್ ಆಗಿದೆ? ಎಚ್ಚರದ ಅವಸ್ಥೆಯಲ್ಲಿರೋ 19 ಯಾತ್ರ ಮೇಲೆ ಡಿಪೆಂಡ್ ಆಗಿದೆ ಅಂತ ಪ್ರಶ್ನೆ. ಯಾವ್ದ್ರ ಮೇಲೆ ಡಿಪೆಂಡ್ ಆಗಿದೆ? ಅಲ್ಲ, ಅರಿವು ಅಲ್ಲಲ್ಲ. ನಾನೇನು ಹೇಳ್ತೀನಿ ಅಂದ್ರೆ, ಇವಾಗ ಜನಕ ಮಹಾರಾಜ ಇವರು 19 ಎಲ್ಲ ಇಟ್ಕೊಂಡ್ಬಿಡ್ರಿ. ಇವರು ತೋರ್ಬೇಕಾದ್ರೆ, ಎಚ್ಚರದಲ್ಲಿ ಇವರು ತೋರ್ಬೇಕಾದ್ರೆ ಏನಿದ್ರೆ ತೋರ್ತಾರೆ ಇವರು. ನೀವು ಆತ್ಮನವರೆಗೂ ಹೋಗ್ಬೇಡಿ, ಎಚ್ಚರದ ಅವಸ್ಥೆ ಇರಬೇಕು. ಕರೆಕ್ಟ್, ಹಂಗೆ. ಆದ್ರಿಂದ ಇವರು ಡಿಪೆಂಡೆಂಟು, ಜನಕ ಮಹಾರಾಜ ಇವರೆಲ್ಲ. ಅವಸ್ಥೆ ಇಂಡಿಪೆಂಡೆಂಟು. ಇವ್ರಿಗಿಂತ ಅವಸ್ಥೆ ದೊಡ್ಡದು. ಹೇಗೆ ಹೇಳ್ತೀರಾ? ಇವುಗಳಿಗಿಂತ ಅವಸ್ಥೆ ಒಂದರ್ಥದಲ್ಲಿ ಸೂಕ್ಷ್ಮ, ಹಿಂತಡಿಕೆ ಇದೆ ಅಂತ ಹೇಳ್ತೀವಿ. ಹೆಂಗೆ? ಹೇಳ್ತೀವಿ ಎಲ್ಲ ನಾವು ಬಿಡಿಸ್ಕೊಂಡಿದ್ದೀವಿ. ಮತ್ತೆ ಅದನ್ನ ಇದ್ರೆ ಗೊತ್ತಾಗೋದಿಲ್ಲ. ಎಚ್ಚರದ ಅವಸ್ಥೆಯಲ್ಲಿ ಮಾತ್ರ ಅವ್ನು ರಾಜ ಆಗಿರ್ತಾನೆ. ಎಚ್ಚರದ ಅವಸ್ಥೆಗೆ ಮಾತ್ರ ಕಟ್ಟು ಬಿದ್ದಿರ್ತಾನೆ ರಾಜ, ಜನಕ ಮಹಾರಾಜ. ಅದು ಸರಿ. ನನ್ನ ಪ್ರಶ್ನೆ, ಅವಸ್ಥೆ ಸೂಕ್ಷ್ಮವಾ, ಅದರಲ್ಲಿರೋ 19 ಮುಖಗಳು ಸೂಕ್ಷ್ಮವಾ? ಇವಾಗ ನೀವೇನ್ ಹೇಳಿದ್ರಿ? ಅವಸ್ಥೆ, ಎಚ್ಚರದ ಅವಸ್ಥೆ ತೋರದೆ ಇದ್ರೆ ಇವ್ರು ತೋರಕ್ ಬರಲ್ಲ. ಇವರು ಅವಸ್ಥೆ ಮೇಲೆ ಡಿಪೆಂಡೆಂಟ್ ಅಂತಂದ್ರೆ ಅಲ್ಲಿಗೆ ಯಾವ್ದು ದೊಡ್ಡದಾಯ್ತು, ಯಾವುದು ಡಿಪೆಂಡೆಂಟ್ ಆಯ್ತು?
ಇಂಡಿಪೆಂಡೆಂಟ್ ಯಾವ್ದಾಯ್ತು ನಾವು ಹೇಳ್ಬಿಟ್ವಿ. ಅವಸ್ಥೆ ದೊಡ್ಡದು. ಈಗ ಅವಸ್ಥೆ ದೊಡ್ಡದು. ಅವಸ್ಥೆ ದೊಡ್ಡದು, ಅವಸ್ಥೆ ಸೂಕ್ಷ್ಮವಾಗಿದೆ, ಅವಸ್ಥೆ ಹಿಂತಡಿಕೆ ಇದೆ, ಅವಸ್ಥೆ ಎಲ್ಲವನ್ನೂ ವ್ಯಾಪಿಸುತ್ತೆ. ಇವ್ರ 19 ಜನವನ್ನು ವ್ಯಾಪಿಸುತ್ತೆ. ಯಾವುದು ಸೂಕ್ಷ್ಮವಾಗಿರುತ್ತೋ ಅದು ಹಿಂತಡಿಕೆ ಇರುತ್ತೆ, ಅದರ ವ್ಯಾಪ್ತಿ ಜಾಸ್ತಿ. ಸ್ಥೂಲವಾಗಿರೋದು ಹೊರಗಡೆ ಇರುತ್ತೆ, ಅದರ ವ್ಯಾಪ್ತಿ ಕಡಿಮೆ. ಹಾಗೆ ಅವಸ್ಥೆ ಒಳಗಡೆ ಇರೋದಕ್ಕೆ ಅವಸ್ಥೆಗೆ ವ್ಯತ್ಯಾಸ ಏನು ಅಂತ ಪ್ರಶ್ನೆ. ಅವಸ್ಥೆಯಲ್ಲಿರೋದೇ 19 ಮುಖಗಳು, ಅದು ಬಿಟ್ರೆ ಇನ್ನಿಲ್ಲ. 19 ಮುಖಗಳು ಆದಿಭೌತಿಕ, ಆದಿದೈವಿಕ, ದೇಶಕಾಲ ಕಾರ್ಯಕಾರ ಬರ ಅರ್ಧ ಡಜನ್ ಇಟ್ಕೊಂಡ್ಬಿಡ್ರಿ. ಈ ಎಲ್ಲದಕ್ಕಿಂತ ಅವಸ್ಥೆ ಹೆಚ್ಚು. ಅವಸ್ಥೆ ಇದ್ರೇ ಅದು ತೋರ್ಕೊಳ್ಳೋದು, ಇದ್ದಿದ್ರೆ ಅದು ತೋರ್ಕೊಳ್ಳೋಕೆ ಬರೋಲ್ಲ. ಅವಸ್ಥೆ ಮೇಲೆ ಡಿಪೆಂಡೆಂಟ್. ಈಗ ಅವಸ್ಥೆ ಹಿಂದೆ ಆಯಿತು ಅಂತ, ಸೂಕ್ಷ್ಮ ಆಯಿತು ಅಂತ, ಮತ್ತು ಇದಕ್ಕೂ ಏನಿದೆ ಸೂಕ್ಷ್ಮವಾಗಿರೋ ವ್ಯತ್ಯಾಸ? ಹಿಂದೆ ಎಲ್ಲ ಡಿಸ್ಕಷನ್ಸ್ ಮಾಡಿರ್ತೀವಿ, ಮರ್ತೋಗ್ಬಿಟ್ಟಿರ್ತೀವಿ. ಅಂದ್ರೆ ಅವಸ್ಥೆಯಲ್ಲಿ ಪ್ರಪಂಚ ಇರೋದು, ಪ್ರಪಂಚದಲ್ಲಿ ನಾವೆಲ್ಲ ಇರೋದು, ಪ್ರಾಣಿಗಳು ಇವೆಲ್ಲ, ಮನುಷ್ಯರೆಲ್ಲ. ಸರಿ, ಆ ಪ್ರಶ್ನೆ ಅಲ್ಲ ನಂದು. ನನ್ನದು ಅವಸ್ಥೆ ದೊಡ್ಡದು ಅಂದ್ರೆ ಹೇಗೆ ನಾನು ದೊಡ್ಡದು ಅನ್ಕೋಬೇಕು? ನೀವೇ ಹೇಳಿದ್ರಿ ಅವಸ್ಥೆ ಇಂಡಿಪೆಂಡೆಂಟು, ಅದರ ಒಳಗಡೆ ಇರೋದು ಡಿಪೆಂಡೆಂಟು. ಅಲ್ಲಿಗೆ ಅವಸ್ಥೆ ಹಿಂತಡಿಕೆ ಇದೆ, ಸೂಕ್ಷ್ಮವಾಗಿದೆ, ಅವಸ್ಥೆ ಒಳಗಡೆ ಇರೋದನ್ನೆಲ್ಲ ವ್ಯಾಪಿಸಿದೆ, ಅದಕ್ಕೆ ಒಳಗಡೆ ಇರೋದೆಲ್ಲ ಸ್ಥೂಲವಾಗಿದೆ. ಇದು ನಮಗೆ ಗೊತ್ತಿದೆ. ಹಾಗೆ ಒಂದು ವಿಷಯ ಹಿಂಗೆ ಬರ್ತಾ ಇರ್ತದೆ, ಮತ್ತು ಒಂದು ಸ್ಥೂಲ ಒಂದು ಸೂಕ್ಷ್ಮ ಹಿಂಗೆ ಬರುತ್ತೆ. ಬಟ್ ಇವೆರಡಕ್ಕೂ ವ್ಯತ್ಯಾಸ ಏನು ಅಂತ, ಸೂಕ್ಷ್ಮವಾದ ವ್ಯತ್ಯಾಸ ಯಾವುದು, ಇಂಪಾರ್ಟೆಂಟ್ ವ್ಯತ್ಯಾಸ ಯಾವುದು ಅಂದರೆ, ಅವಸ್ಥೆಯಲ್ಲಿ 2 ಬದಲಾವಣೆ ಇದೆಯಾ? ಅವಸ್ಥೆಗಳು ಬದಲಾವಣೆ ಇಲ್ಲ. ಅವಸ್ಥೆಗಳು ಅವಸ್ಥೆಯಲ್ಲಿ ಬದಲಾವಣೆ ಇಲ್ಲ. ಅದು ಇಂಪಾರ್ಟೆಂಟ್, ಹಿಡಿಬೇಕು. ಈಗ ನನ್ನ ಪ್ರಶ್ನೆ, ಅವಸ್ಥೆ ಆತ್ಮವ ಅನಾತ್ಮವ? ಅನಾತ್ಮ. ಓಕೆ, ಅವಸ್ಥೆ ಒಳಗಡೆ ಇರೋದು ಆತ್ಮವ ಅನಾತ್ಮವ? ಅನಾತ್ಮ. ಅನಾತ್ಮ, ಆದಿ ಭೌತಿಕ, ಆದಿ ದೈವಿಕ ಎಲ್ಲ ಅನಾತ್ಮ. ಕರೆಕ್ಟ್. 2 ಅನಾತ್ಮ ಆದ್ರೆ ಅವಸ್ಥೆಗಳು ಸೂಕ್ಷ್ಮವಾಗಿದೆ, ಮತ್ತು ಇವೆರಡಕ್ಕೂ ಒಂದು ವ್ಯತ್ಯಾಸ ಇರಬೇಕಲ್ಲ ಅಂತ ನನ್ನ ಪ್ರಶ್ನೆ. ಅಷ್ಟೇ. ಬಂದ್ರಿ ಆನ್ಸರ್ಗೆ? ಹೇಳಿ ಇವಾಗ. ಅವಸ್ಥೆ ಒಳಗಡೆ ಬದಲಾಗೋದಿಲ್ಲ, ಅವಸ್ಥೆ ಬದಲಾಗುತ್ತೆ. ಗಾರ್ಡನ್ ಇದ್ರೆ ಎಚ್ಚರ ಕನಸು ಬದಲಾಗುತ್ತೆ, ಆದ್ರೆ ಅವಸ್ಥೆ ಹಾಗೆ ಇರ್ತೈತೆ. ಅವಸ್ಥೆ ಹಾಗೆ ಇರುತ್ತೆ, ಅದ್ರ ಒಳಗಡೆ ಇರೋದು ಬದಲಾವಣೆ ಆಗುತ್ತೆ. ಹಾಗಾದ್ರೆ ನಾನು ಅವಸ್ಥೆನ ದೇವರು ಬಿಡ್ತೀನಿ, ಆತ್ಮ ಬಿಡ್ತೀನಿ, ಏನ್ ಕಷ್ಟ? ಇಲ್ಲ, ಹಾಗಲ್ಲ. ಯಾಕೆ? ಬದಲಾಗುತ್ತಲ್ಲ, ನಾವು ಒಂದ್ ಅವಸ್ಥೆಯಿಂದ ಇನ್ನೊಂದು ಅವಸ್ಥೆಗೆ ಹೋಗ್ತೀವಲ್ಲ, ಇವು ಬದಲಾವಣೆ ಇಲ್ದಂಗ. ಅದನ್ನ ಹಿಡೀರಿ. ಆತ್ಮ ಅನಾತ್ಮಕ್ಕೆ 2 ಡೆಫಿನೇಷನ್ ಇದೆ. ಆತ್ಮ ಅನ್ಬೇಕಾದ್ರೆ ಒಂದು ಬದಲಾವಣೆ ಆಗ್ಬಾರ್ದು, ಇನ್ನೊಂದು ಇಲ್ಲದಂಗಾಗಬಾರ್ದು. ನಿಮ್ಮ ಅವಸ್ಥೆ ಇಲ್ದಂಗೆ ಆಗುತ್ತಾ? ಎಲ್ಲಾದರೂ ಆಗುತ್ತಾ ಇಲ್ದಂಗೆ? ಇಲ್ಲ. ಅವಸ್ಥೆ ಏನಂದ್ರೆ, ಎಚ್ಚರದ ಅವಸ್ಥೆ ಕನಸಿಗೆ ಬರಲ್ಲ. ನನ್ನ ಪ್ರಶ್ನೆ ಅದಲ್ಲ. ಅವಸ್ಥೆ ಇಲ್ದಂಗ ಆಗುತ್ತಾ ಪ್ರಶ್ನೆ. ಅಂದರೆ ಅಲ್ಲ, ಆ ಪ್ರಶ್ನೆ ಅಲ್ಲ. ಈಗ ಎಚ್ಚರ ಕನಸು ನಿದ್ದೆನಲ್ಲಿ ಯಾವ್ದಿದೆ? ಎಚ್ಚರ ಇದೆ. ಮತ್ತು ನಾನು ಕನಸು ನಿದ್ದೆ ತೋರಿಸಿದ್ದೀನಿ, ತೋರ್ಸ್ರಪ್ಪ ನೋಡೋಣ ಎಲ್ಲಿದೆ. ಇಲ್ಲ, ಮತ್ತೆ ಇರಕ್ ಬರಲ್ಲ. ಅದಕ್ಕೆ ಎರಡೂ ಅನಾತ್ಮಗಳಾದರೂ ಆ ಅವಸ್ಥೆ ಒಳಗಡೆ ಇರೋದಕ್ಕೆ ಬದಲಾವಣೆ ಆಗೋದು ಒಂದು ಇಲ್ದಂಗಾಗುತ್ತೆ. ಜನಕ ಮಹಾರಾಜ ಬದಲಾವಣೆನೂ ಆಗ್ತಾನೆ, ಸತ್ರೆ ಅವನು ಹುಡುಕಿದ್ರೂ ಸಿಗೋದಿಲ್ಲ. ಅವಸ್ಥೆಗಳು ಹಾಗಲ್ಲ.
ಅದರಲ್ಲಿ ಒಂದು ಕೊಕ್ಕಿ ಕಳ್ಚ್ಕೊಂಡ್ಬಿಡುತ್ತೆ. ಅವಸ್ಥೆಗಳು ಬದಲಾವಣೆ ಆಗೋದಿಲ್ಲ, ಆದರೆ ಇಲ್ದಂಗಾಗ್ಬಿಡುತ್ತೆ. ಕರೆಕ್ಟ್ ತಾನೇ? ಅದಕ್ಕೋಸ್ಕರ ಎರಡು ಅನಾತ್ಮ ಆದರೂ ಇವೆರಡಕ್ಕೂ ಒಂದು ಸೂಕ್ಷ್ಮವಾಗಿದೆ, ಒಂದು ಡಿಪೆಂಡೆಂಟು, ಒಂದು ಇಂಡಿಪೆಂಡೆಂಟು. ಚೆನ್ನಾಗಿ ಅರ್ಥ ಆಯ್ತಲ್ವ ಇವಾಗ? ಇದು ಇಂಪಾರ್ಟೆಂಟ್. ಹಾಗೆ ನಾವು ಸ್ಟೆಪ್ ಬೈ ಸ್ಟೆಪ್ ಹಿಂದಕ್ಕೆ ಹೋಗೋಣ. ಆಯ್ತದು ಆಯಿತು, ವೆರಿ ಗುಡ್. ಇಷ್ಟು ನಾವು ತಿಳ್ಕೋಬೇಕು. ಅಲ್ಲಿಗೆ ಅವಸ್ಥೆಗಳಲ್ಲಿರುವ ಅರಿವು ಸ್ವತಂತ್ರವಲ್ಲ, ಅದು ಬರಿಯ ಅರಿವೇ ಅಂತ ಹೇಳ್ತಾರೆ. ಹಾಗೆ ಈಗ ಅವುಗಳಲ್ಲಿ ಬೇರೆ ಬೇರೆಯಾಗಿ ತೋರುವ ಅರಿವೆಂಬುದು ಸ್ವತಂತ್ರವಾದದ್ದೆಂದು ಮಾತ್ರ ನಾವು ಎಂದಿಗೂ ಭಾವಿಸಬಾರ್ದು. ಈ ಉದಾಹರಣೆಗೆ ನಮ್ಮ ಎಚ್ಚರದ ಅವಸ್ಥೆಯಲ್ಲಿ ಇಂದ್ರಿಯಗಳ ಜ್ಞಾನ ಅಂತೀನಿ. ಇಂದ್ರಿಯಗಳ ಅರಿವು ಯಾವುದಪ್ಪ ನೋಡಿದ್ದು ಕಣ್ಣೆ, ಯಾವುದಪ್ಪ ಕೇಳಿದ್ದು ಕಿವಿ, ಮತ್ತು ಅದನ್ನೇ ನಾನು ಅರಿವು ಅಂತ ಕರೆದು ಬಿಡ್ತೀನಿ. ಕರಿಬೋದಾ? ಅಕಸ್ಮಾತ್ ಕರಿಬೋದು ಅಂತ ಇಟ್ಕೊಳ್ರಿ. ಹೌದು, ಜ್ಞಾನ ಆಗ್ತಾ ಇದೆ. ಇಂದ್ರಿಯಗಳ ಜ್ಞಾನ ಕರೆದ್ನಲ್ಲ ಅರಿವು ಅಂತ. ಮನಸ್ಸಿನ ಜ್ಞಾನ, ಬುದ್ಧಿಯ ಜ್ಞಾನ, ಚಿತ್ತದ ಜ್ಞಾನ, ಹಿಂಗೆಲ್ಲ ಕರಿತೀನಿ. ಆದರೆ ಹಾಗಾದರೆ ಆ ಅರಿವುಗಳು 19 ಇದೆಯಾ? ಕಣ್ಣಿಗೆ ಬೇರೆ ಅರಿವು, ಮನ್ಸಿಗೆ ಬೇರೆ ಅರಿವು, ಆ ಥರ ಬೇರೆ ಬೇರೆ ಇದೆಯೇನೋ ಅಂತ ಪ್ರಶ್ನೆ ನಂದು. ಒಂದೇ ಅರಿವಿರೋದು ಒಪ್ಕೊಂತೀನಿ. ಆದರೆ ನೋಡ್ಬೇಕಾದ್ರೆ ಕಣ್ತಾನೆ ಉಪಯೋಗಿಸ್ತೀವಿ ನಾವು. ಗಿಡಗಳಿಗೆ ಕಣ್ಣಿಲ್ಲ, ಆದ್ರಿಂದ ಇದರಲ್ಲಿ ಅರಿವು ಆಗುತ್ತೋ ಇಲ್ವೋ? ಆಗುತ್ತೆ. ಅಂದರೆ ವ್ಯವಹಾರದ ದೃಷ್ಟಿಯಿಂದ ನಾನು ಇಷ್ಟು ಅರಿವುಗಳನ್ನ ಹೇಳಿದ್ರೂ ಅಲ್ಲಿ ಅವ ಹಿಂತೆಡಿಕೆ ಒಂದೇ ಅರಿವಿರೋದು ಅಂತ ಹಾಕಿ ತಗೋಬೇಕಲ್ವಾ? ಅದಕ್ಕೆ ಹಿಂದೆ ಒಂದೇ ಅರಿವು, ಆಮೇಲೆ ನೆಕ್ಸ್ಟ್ ಮನಸ್ಸಿಂದ ಒಂದೇ ಅರಿವು, ಹಂಗ? ಈಗ ಕಣ್ಣಿನ ಅರಿವು ಬೇರೆ, ಕಿವಿ ಅರಿವು ಬೇರೆ, ಶಬ್ದ ಕೇಳುತ್ತೆ, ನಿಜ ಬೇರೆ ಬೇರೆನೆ. ಹಂಗೆ ಲೆಕ್ಕ ಹಾಕ್ಬಿಟ್ರೆ ಒಟ್ಟು 19 ಅರಿವುಗಳಿದೆ ಅಂತ ಹೇಳ್ತೀವಿ. ನೀವು ವ್ಯವಹಾರದಲ್ಲಿ ಎಷ್ಟು ಬೇಕಾದರೂ ಹೇಳಿ. ಆದರೆ ಇದಕ್ಕೆಲ್ಲ ಬೆಳಕು ಬಂದಿರೋದು ಎಲ್ಲಿಂದ? ನಿಜವಾದ ಇವೆಲ್ಲ ಸಾಲ ತಗೊಂಡ್ಬಂದಿದೆ ಅಂತ ಹೇಳಿದ್ವಿ. ಇದು ನಮಗೆ ಚೆನ್ನಾಗಿ ಅರ್ಥ ಆಗಬೇಕಾದ್ರೆ ಹಿಂದೆ ಒಂದು ಎಕ್ಸಾಂಪಲ್ ಕೊಟ್ಟಿದ್ರಿ. ಯಾರಿಗಾದ್ರೂ ಜ್ಞಾಪಕ ಇದೆಯಾ ಎಕ್ಸಾಂಪಲ್ಲು? ದೀಪ ಹಚ್ಚಿ ತೂತುಗಳು ಮಾಡಿದ್ರೆ ಬೇರೆ ಬೇರೆ ಬೆಳಕು ಬರ್ತಾ ಇರುತ್ತಲ್ಲ, ಅದು. ಹೌದು. ಈಗ ಒಂದು ಮಡಿಕೆ ಇದೆ, ಅದಕ್ಕೊಂದು 19 ತೂತುಗಳಿದೆ ಅಂತ ಇಟ್ಕೊಳ್ರಿ. ಒಳಗಡೆ ಒಂದು ದೀಪ ಹಚ್ಚುತ್ತೀನಿ ನಾನು. ಈಗ 19 ತೂತುಗಳಲ್ಲಿ ಬೆಳಕು ಬರ್ತಾ ಇದೆ. 19 ಕ್ಯಾಂಡ್ಲ್ಗಳಿದೆಯಾ ಒಳಗಡೆ? ಎಷ್ಟು ಕ್ಯಾಂಡ್ಲಿದೆ? ಒಂದೇ ಕ್ಯಾಂಡ್ಲ್, ಒಂದೇ ಬೆಳಕಿರೋದು. ಆದರೆ ತೂತುಗಳು 19 ಇರೋದ್ರಿಂದ ನಾನು 19 ತೂತುಗಳು ಎಣಿಸ್ಬಿಟ್ಟು 19 ಬೆಳಕುಗಳು ಬರ್ತಾ ಇದೆ ಕಿಂಡಿಗಳಿಂದ ಅಂತ ಅಂದ್ಬಿಡ್ತೀನಿ. ಹಾಗೆ ಕಣ್ಣಿಂದ ಬರೋ ಜ್ಞಾನ, ಕಿವಿಯಿಂದ ಬರೋ ಜ್ಞಾನ, ಮತ್ತು ಬಾಯಿ ರುಚಿಯಿಂದ ಬರೋ ಜ್ಞಾನ, ಮನಸ್ಸಿನಿಂದ ಬರೋದು, ಬುದ್ಧಿಯಿಂದ ಬರೋದು, ಹೀಗೆಲ್ಲ ಹೇಳ್ತೀನಿ. ಎಷ್ಟೇ ಹೇಳಿ, ಆದರೆ ಹಾಗೆ ಅದನ್ನು ನಮ್ಗೆ ಅರ್ಥ ಮಾಡ್ಕೊಳ್ಳೋದಕ್ಕೋಸ್ಕರ ಎಕ್ಸಾಂಪಲ್ ನಾವು ಚೆನ್ನಾಗಿ ಮೇಲಕ್ಕೆ ಹಾಕಬೇಕು. ಆದ್ದರಿಂದ ಇದನ್ನು, ಈ ಮಡಿಕೆದನ್ನು ನಮ್ಮ ಶರೀರಕ್ಕೆ ಹೋಲಿಸ್ತಾರೆ. ಅದು ಹೇಗೆ? ನಾನು ನಿಮಗೆ ಎಕ್ಸಾಂಪಲ್ ಕೊಟ್ಟಿದ್ದಾಯಿತು, ನೀವೇ ಕೊಟ್ಟರೆ ಎಕ್ಸಾಂಪಲ್ಲು, ಕರೆಕ್ಟ್. ಅದು ಮಡಿಕೆ ವಿಚಾರ ಆಯಿತು. ಈಗ ನನ್ನ ಶರೀರದಲ್ಲಿ ನಾನು ಅದನ್ನು, ಅದು ದೃಷ್ಟಾಂತ ಆಯಿತು, ಎಕ್ಸಾಂಪಲ್ ಆಯಿತು. ನನ್ನ ಒಳಗಡೆ ದ್ರಾಷ್ಟಾಂತಿಕ ಹೆಂಗೆ ಎಕ್ಸ್ಪ್ಲೈನ್ ಮಾಡ್ಕೋಬೇಕು, ನಾನು ಹೆಂಗೆ ತಿಳ್ಕೊಬೇಕು ಅದನ್ನು? ನಮಗೂ 11 ಮುಖಗಳು ಅಂತ ಹೇಳ್ತಿರ್ತಾರಲ್ಲ, ಕಣ್ಣು, ಇಂದ್ರಿಯಗಳು, ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ ಎಲ್ಲ ಸೇರಿಸಿ ಆದಿ ಭೌತಿಕ, ಆದಿ ದೈವಿಕ ಎಲ್ಲ ಸೇರಿ 19 ಮುಖಗಳ. ಒಳಗಡೆ ಎಷ್ಟಿರುತ್ತೆ ಲೈಟು? ಬೆಳಕು ಒಂದೇ. ಆ ಬೆಳಕನ್ನ ಏನಂತಾರೆ? ಸಾಕ್ಷಿ, ಚೈತನ್ಯ, ಅರಿವು, ಬ್ರಹ್ಮ, ಆತ್ಮ. ಹೌದು. ಅದಕ್ಕೆ
ಸ್ವಯಂ ಜ್ಯೋತಿ ಅಂತಾರೆ. ಜ್ಯೋತಿ ಅಂದರೆ ಬೆಳಕು ಅಂತ. ಸ್ವಯಂ ಜ್ಯೋತಿ ಅಂತ. ನಮ್ಮ ಶರೀರ ಅನ್ನೋದು ಒಂದು ಮಡಿಕೆ ಅಂತ ಇಟ್ಕೊಂಡ್ರೆ ಅದರ ಒಳಗಡೆ ಸಾಕ್ಷಿ ಚೈತನ್ಯ ಅಥವಾ ಉರಿತಿರೋ ದೀಪ ಒಂದೇ ಇರೋದು. ಅದು ಮನಸ್ಸಿನ ಮೂಲಕವಾಗಿ ಹರಿದಾಗ ಮನಸ್ಸಿನ ಜ್ಞಾನ, ಇಂದ್ರಿಯಗಳ ಮೂಲಕವಾಗಿ ಹರಿದಾಗ ಇಂದ್ರಿಯಗಳ ಜ್ಞಾನ, ಹಿಂಗೆ ನಾವು ಅದನ್ನು ಮಾಡ್ಕೊತೀವಿ ಹೊರತು ಅಲ್ಲಿ 19 ಬೆಳಕುಗಳಿದೆಯಾ? ಇಲ್ಲ. ಆ ಕುಂಡದ ಎಕ್ಸಾಂಪಲ್ ಚೆನ್ನಾಗಿ ಇಟ್ಕೊಳ್ಳಿ, ಚೆನ್ನಾಗಿ ಮೆಲ್ಕು ಹಾಕಬೇಕು. ಸೊ ಅಷ್ಟು ತಿಳ್ಕೊಂಡ್ರೆ ಬೇಕಾದಷ್ಟಾಯಿತು. ಹೀಗೆ ನಮಗೆ ಈ ವಸ್ತುಗಳಲ್ಲಿ ಅರಿವು ತೋರುತ್ತೆ ಅಂತ ನಾವು ಹೇಳುವಾಗಲೂ ಕೂಡ ಅದು ಈಗ ಇಂದ್ರಿಯಗಳಾಗಲಿ, ಕರ್ಮೇಂದ್ರಿಯಗಳಾಗಲಿ, ಮನಸ್ಸಾಗಲಿ, ಬುದ್ಧಿ ಆಗಲಿ, ಚಿತ್ತ ಆಗಲಿ, ಅಲ್ಲಿ ಆ ಜ್ಞಾನ ತೋರುತ್ತೆ ಅಂತ ಅಂದರೂ ಎಲ್ಲಿಂದ ಬರುತ್ತದು? ಸಾಕ್ಷಿ ಚೈತನ್ಯದ ಬೆಳಕೆ, ಅದು ಸಾಕ್ಷಿಯಿಂದ ಬರೋದು. ಅದನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕಾದ್ರೆ ಏನಾದರೂ ಒಂದು ಎಕ್ಸಾಂಪಲ್ನಲ್ಲಿ ಎಕ್ಸ್ಪ್ಲೈನ್ ಮಾಡೋಕ್ಕಾದ್ರೆ ಮಾಡಿ. ಈಗ ಹೆಂಗೆ ಎಕ್ಸ್ಪ್ಲೈನ್ ಮಾಡ್ತೀರಾ? ಮನೇಲಿ ಇವಾಗ ಕರೆಂಟ್ ಇರುತ್ತೆ, ಕರೆಂಟ್ ಇಂದ ಮಿಕ್ಸಿ ಯೂಸ್ ಮಾಡ್ಬೋದು, ಗೀಸರ್ ಯೂಸ್ ಮಾಡ್ಬೋದು, ಬಲ್ಬ್, ಫ್ಯಾನು. ಕರೆಂಟ್ ಅನ್ನೋದು ಆತ್ಮ ಅಂತ ಅನ್ಕೋಬಹುದು. ಮಿಕ್ಕಿರೋದೆಲ್ಲ ಅದರಿಂದ ಯೂಸ್ ಆಗುವಂತ ಇಂದ್ರಿಯಗಳು, ಮನಸ್ಸು, ಬುದ್ಧಿ, 19 ಮುಖಗಳು. ಈಗ ನಿಮ್ಮ ಮನೆಯಲ್ಲಿ ಪ್ಲಗ್ ಇದೆ, ಅಲ್ಲಿ ಒಂದು 0 ಕ್ಯಾಂಡಲ್ ಬಲ್ಬ್ ಹಾಕ್ತೀರಾ, ಅದು ಬಲ್ಬು ಡಲ್ ಇರುತ್ತೆ. ಇನ್ನೊಂದು ಇದರಲ್ಲಿ 100 ಕ್ಯಾಂಡಲ್ ಹಾಕ್ತೀರಾ, ಇನ್ನೊಂದರಲ್ಲಿ 60 ಕ್ಯಾಂಡಲ್ ಹಾಕ್ತೀರಾ, ಇನ್ನೊಂದರಲ್ಲಿ ಫ್ಲಡ್ ಲೈಟ್ ಹಾಕ್ತೀರಾ ಅಂತ ಇಟ್ಕೊಳ್ರಿ. ಈ ಕರೆಂಟ್ನಲ್ಲಿ ಏರುಪೇರಿದೆಯಾ ಅಂತ ಪ್ರಶ್ನೆ. ಕರೆಂಟ್ನಲ್ಲಿ ಅದು 0 ಕ್ಯಾಂಡಲ್ ಅಂತ ಹೇಳಿ ಇಲ್ಲ. ಹಾಗೆ ಒಬ್ಬ ದಡ್ಡನಾಗಿರ್ಬೋದು, ಒಬ್ಬ ಕಳ್ಳನಾಗಿರ್ಬೋದು, ಒಬ್ಬ ಬುದ್ಧಿ, ರಾಮಕೃಷ್ಣ ಪರಮಹಂಸರು ಆ ಸಾಕ್ಷಾತ್ಕಾರ ಮಾಡ್ಕೊಂಡಿರ್ಬೋದು, ಅಥವಾ ವೀರಪ್ಪ ಕೊಲೆಗಾರನಾಗಿರ್ಬೋದು. ಅವು ಏನು ಹೆಚ್ಚು ಕಡಿಮೆ ಬಂದರೂ ಈ ಕಡೆನೇ ಬರುತ್ತೋ ಆ ಕಡೆ ಇಲ್ಲ. ಕರೆಂಟ್ನೆಲ್ಲ ಡಿಫ್ರೆನ್ಸ್ ಇಲ್ಲ. ಕರೆಂಟ್ ಎಲ್ಲ ಥರಲ್ಲೂ ಒಂದೇ ಥರ ಹರಿತಾ ಇದೆ. ಇದು ಫಿಲಮೆಂಟು. ಇದು ನಮ್ಮ ಮನಸ್ಸು, ನಮ್ಮ ಶರೀರಗಳಲ್ಲಿ ಹೆಚ್ಚು ಕಡಿಮೆ ಆಗ್ಬೋದು, 19 ಹೆಚ್ಚು ಕಡಿಮೆ ಆಗ್ಬೋದು. ಒಬ್ಬ ಸುಂದರವಾಗಿರ್ಬೋದು, ಕುರೂಪಿಯಾಗಿರ್ಬೋದು, ಬುದ್ಧಿವಂತನಾಗಿರ್ಬೋದು, ದಡ್ಡನಾಗಿರ್ಬೋದು, ಶ್ರೀಮಂತನಾಗಿರ್ಬೋದು, ಬಡವನಾಗಿರ್ಬೋದು, ಆರೋಗ್ಯವಂತನಾಗಿರಬೇಕು ಆಗಿರ್ಬೋದು, ರೋಗಿಷ್ಠನಾಗಿರ್ಬೋದು. ನೋಡ್ರಿ ಹೆಂಗಿದೆ ಇಲ್ಲಿ ಬದಲಾವಣೆ. ಆ ಬಲ್ಬು ಅಷ್ಟೇ, ಒಂದು ರೆಡ್ ಕಲರು, ಒಂದು ಗ್ರೀನ್ ಕಲರು, ಒಂದು ಬ್ಲೂ ಕಲರು, ಒಂದು ವೈಟ್ ಕಲರು, ಇನ್ನೊಂದು ಬ್ಲ್ಯಾಕ್ ಕಲರು. ಏನು ಬಂದರೂ ಹಿಂದೆಗಡೆ ಇರೋ ಕರೆಂಟ್ ಕೇಳ್ರಿ. ಏನಮ್ಮ ನೀನು ಕಪ್ಪು ಕಲ್ಲರಾ? ಹಾಗಂದ್ರೆ ಏನು? ನೀನು ಬೆಳ್ಳಗಿದ್ದೀಯಾ? ಹಾಗಂದ್ರೆ ಏನು? ಕೆಂಪು ಕಲ್ಲರ ನೀನು? ಅದಕ್ಕೇನು ಗೊತ್ತಿಲ್ಲ. 0 ಕ್ಯಾಂಡ್ಲು ಗೊತ್ತಿಲ್ಲ, 1000 ಕ್ಯಾಂಡ್ಲು ಗೊತ್ತಿಲ್ಲ. ಎಲ್ಲತ್ರಲ್ಲೂ ಒಂದೇ ಸಮ ಇದೆ. ಅದು ತಗೋಬೋದು. ಇಲ್ಲ ಅಂತಂತಂದರೆ ನಾನು ನೀರು ಕಾಯಿಸ್ತೀನಿ ಹೇಳುವಾಗ ಏನು ಹೇಳ್ತೀವಿ? ಅಥವಾ ಕಬ್ಬಿಣದ ಗುಂಡು ಕಾಯಿಸ್ತೀವಿ, ಏನು ಹೇಳ್ತೀವಿ? ನಾನು ಬಿಸಿ ಆಗಿದೆ ಅಂತೀವಿ, ಆದ್ರೆ ಆ ಬಿಸಿ ಬಂದಿರೋದು ಬೆಂಕಿಯಿಂದನೇ. ನಾನು ಹೇಳೋದು ಹೌದು, ನೀರು ಸುಡ್ತಾ ಇದೆ ಅಂತೀನಿ. ನಿಜವಾಗ್ಲೂ ನೀರೇ ಸುಡ್ತಾ ಇದೆಯಾ? ಬೆಂಕಿಯಿಂದ ಬಂದಿರೋದು. ನಾನಿವಾಗ ಮತ್ತೆ ಅದು ಹೆಂಗೆ ಹೇಳ್ತೀರಾ? ಬೆಂಕಿಯಿಂದ ಬಂದಿದೆ ಅಂತ ಹೆಂಗ್ ಪ್ರೂವ್ ಮಾಡ್ತೀರಾ? ನಾನು ಹೇಳ್ತೀನಿ ನೀರಿಂದಾನೇ ಬಂದಿದೆ. ಇಲ್ಲ, ತಣ್ಣಗಾಗ್ಬಿಡುತ್ತೆ ಅದು ಸ್ವಲ್ಪ ಹೊತ್ತು ಬಿಟ್ರೆ ಅಷ್ಟೇ. ಬಿಸಿ ಆಗಿದ್ರೆ ಹಾಗೆ ಇರ್ತಾ ಇತ್ತು ಅಷ್ಟೇ. ಆದರೂ ನಾನು ನೀರು ಸುಡ್ತಾ ಇದೆ, ಕಬ್ಬಿಣ ಸುಡ್ತಾ ಇದೆ, ಲೋಹ ಸುಡ್ತಾ ಇದೆ ಅಂತ ಹೇಳ್ತೀನಿ. ಬಲ್ಬ್ ಹುರಿತಾ ಇದೆ, ಫ್ರಿಜ್ ಕೆಲಸ ಮಾಡ್ತಾ ಇದೆ ಅಂತಲೇ ಹೇಳ್ತೀನಿ. ನೀವು ಹೇಳುವಾಗ ನಮಗೇನು ತೊಂದರೆ ಇಲ್ಲ. ಆದರೆ ನಮ್ಮೆಲ್ಲರಿಗೂ ಗೊತ್ತಿದೆ, ಆ ಮಿಕ್ಸಿನೇ ಕೆಲಸ ಮಾಡಲ್ಲ, ಟಿ ವಿನೇ ಚಿತ್ರ ತೋರಿಸಲ್ಲ, ರೇಡಿಯೋನೇ ಶಬ್ದ ಬರ್ಸಲ್ಲ. ಆದರೆ ಹಿಂದೆಡೆಗೆ ಇರೋ ಕರೆಂಟ್ ಅಂತ ಹೇಗೆ ತಿಳ್ಕೊತೀವೋ ಹಾಗೆ ತಿಳ್ಕೊಬೇಕಿಲ್ಲಿ. ಆದ್ದರಿಂದ ಬೆಳಕುಗಳಿಗೆಲ್ಲ ಆಶ್ರಯವಾಗಿರೋ ಕಿರಣಗಳೆಲ್ಲ, ಇವಾಗ ಸೂರ್ಯ ಒಬ್ಬನೇ ಇರ್ತಾನೆ. ಆ ಎಕ್ಸಾಂಪಲ್ ಕೊಡ್ತಾರೆ ಅಲ್ಲಿ. ಸೂರ್ಯನ ಬೆಳಕಿನಿಂದ ಬೇಕಾದಷ್ಟು ರಶ್ಮಿಗಳು ಬರುತ್ತೆ.
ಎಷ್ಟೊಂದು ಬೆಳಕುಗಳು ಬಂದಂಗೆ ಬರುತ್ತೆ. ನಿಮ್ಮ ಮನೆ ಕಿಟಕಿಗೆ ಬರುತ್ತೆ, ನಮ್ಮ ಮನೆ ಕಿಟಕಿಗೆ, ನಿಮ್ಮ ಮನೆ ಬಾಗಿಲಿಗೆ, ಎಲ್ಲ ಕಡೆ ಅಷ್ಟೊಂದು ಜನ ಸೂರ್ಯರು ಇದ್ದಾರ, ಒಬ್ಬನೇ ಸೂರ್ಯ. ನಿಮ್ಮ ಕಿಟಕಿಲಿ ಬಂದಾಗ ನಮ್ಮ ಸೂರ್ಯ ಅಂತ ಕರ್ಕೊತೀವಿ ಅಷ್ಟೇ. ಅದೇ ರೀತಿ ನಮ್ಮ ದೇಹದಲ್ಲಿ. ಈಗ ನೆಕ್ಸ್ಟ್ ಇದಕ್ಕೆ ಹೋಗೋಣ. ಸಾಕ್ಷಿಯ ಅರಿವು ಧರ್ಮವಲ್ಲ. ಈಗ ಸಾಕ್ಷಿಯ ಅರಿವು ಧರ್ಮವಲ್ಲ. ನಿನ್ನೆ ನಾವು ಧರ್ಮ ಅಂದರೆ ಏನು, ಉಪಾಧಿ ಅಂತಂದರೆ ಏನು, ಸ್ವಭಾವ ಅಂತಂದರೆ ಏನು ನೋಡಿದ್ದಾಯಿತು. ತಿರ್ಗ ಮತ್ತೆ ಅದನ್ನು ಕೆತ್ಕೊಳ್ಳೋದು ಬೇಡ, ನಿಮಗೆಲ್ಲ ಆನ್ಸರ್ ಗೊತ್ತಿದೆ, ಮಾಡಿದ್ವಿ. ಇಲ್ಲಿ ಧರ್ಮ ಅಂದರೆ ಮನಸ್ಸಿಗೆ ಸಂಬಂಧಪಟ್ಟಿರೋದು, ವ್ಯವಹಾರಕ್ಕೆ ಸಂಬಂಧಪಟ್ಟಿರೋದು, ಅವಸ್ಥೆ ಒಳಗಡೆ ಸಂಬಂಧಪಟ್ಟಿರೋದು. ಎಚ್ಚರ ಕನಸು ಯಾವುದಕ್ಕೆ ಬೇಕಾದರೂ ಆಗ್ಬೋದು, ಅವಸ್ಥೆ ಒಳಗಡೆ. ಧರ್ಮ ಧರ್ಮ ಅಂದಿದ ತಕ್ಷಣ ಅಧರ್ಮ. ಧರ್ಮ ಅಂತಂದರೆ ಪುಣ್ಯ, ಪುಣ್ಯ ಅಂತಂದರೆ ಸುಖ. ಹೀಗೆ ಒಂದೊಂದಕ್ಕೂ ಹಿಂದೆ ಹೋಗ್ಬೋದು. ಅದೇ ಅಧರ್ಮ ಅಂತಂದರೆ ಪಾಪ, ಪಾಪ ಅಂತಂದರೆ ದುಃಖ. ಇದೆಲ್ಲ ಗೊತ್ತಿದ್ದು ನಮಗೆ. ಹಾಗೆ ಸಾಕ್ಷಿ ಅನ್ನೋದು ಒಂದು ಪಾಪ ಪುಣ್ಯನ ಅಂತ ಪ್ರಶ್ನೆ. ಸಾಕ್ಷಿ ಅನ್ನೋದು ಧರ್ಮನೂ ಅಲ್ಲ, ಅಧರ್ಮನೂ ಅಲ್ಲ, ಪಾಪವೂ ಅಲ್ಲ, ಪುಣ್ಯವಲ್ಲ. ಅದು ದ್ವಂದ್ವಗಳು ಅಲ್ಲಿವೇ ಅಲ್ಲ. ಅದನ್ನು ಅದ್ವೈತ ಅಂತ ಕರಿತೀವಿ, ನಾನ್ ಡ್ಯೂಯಾಲಿಟಿಕ್. ಡ್ಯೂಯಲ್ ಅಂತಂದರೆ ಡಬಲ್ ಅಂತ. ಇವೆಲ್ಲ ಸುಖ ದುಃಖ ಶೋಕ ಮೋಹ ರಾಗ ದ್ವೇಷ ಲಾಭ ನಷ್ಟಗಳು, ಇವೆಲ್ಲ ದ್ವಂದ್ವಗಳು ವ್ಯವಹಾರದಲ್ಲಿ. ಅದು ಒಂದೇ ಇರೋದು, ಏಕಮೇವ ಅದ್ವಿತೀಯ. ಅಲ್ಲಿ ಡಬಲ್ ಗಿಬ್ಬಲ ಪ್ರಶ್ನೆ ಬರೋದಿಲ್ಲ. ಅದರಿಂದ ಧರ್ಮ ಅಧರ್ಮ ಮತ್ತು ಉಪಾಧಿ ಇವು ಅಲ್ಲೂ ಹೊಂದೋದಿಲ್ಲ. ಆದ್ದರಿಂದ ಇದು ಮೊದಲೇ ನಿನ್ನೆ ನೋಡ್ಕೊಂಡ್ವಿ ನಾವು. ಮುಂದಕ್ಕೆ ಹೋಗೋಣ ಇವಾಗ. ಈಗ ವೈಶೇಷಿಕರು ಮತ್ತು ಕೆಲವರು ಈಗಿನ ವೇದಾಂತಿಗಳು ಅಂತ ಯಾರು ಈಗಿನ ವೇದಾಂತಿಗಳು ಅಂದರೆ? ಹೋಗ್ಲಿ, ವೈಶೇಷಿಕರು ಯಾರು? ವೈಶೇಷಿಕರು ನೈಯಾಯಿಕರು ಅಂತ ಹೇಳ್ತೀವಲ್ಲ, ಯಾರವರು? ವಿಷಯ ಸತ್ಯವಾದ ವಿಷಯ ಅಲ್ಲ, ಬ್ರಾಡಾಗಿ ಹೇಳ್ಬೇಡ. ವೇದಗಳನ್ನ ಒಪ್ಕೊಂಡಿರೋರು, ವೇದಗಳನ್ನ ಒಪ್ತವ್ರು ಅಷ್ಟೇ. ದರ್ಶನಕಾರರು ದರ್ಶನಕಾರರು ಎಷ್ಟು ಜನ ಇದ್ದಾರೆ? 6 ಜನನ ಷಡ್ ದರ್ಶನ ಅಂತಾರೆ. ಆ 6 ಜನದಲ್ಲಿ ವೈಶೇಷಿಕರು ಒಬ್ರು, ನೈಯಾಯಿಕರು. ಇವರಿಬ್ರು ಟ್ವಿನ್ಸ್ ಇದ್ದಂಗೆ. ವೈಶೇಷಿಕರು ನೈಯಾಯಿಕರು ಟ್ವಿನ್ಸ್ ಅಂತ ಇದು ಅವಳ ಜೋಡಿ. ಮತ್ತೆ ಈ ಪಾತಂಜಲಗಳು ಮತ್ತೆ ಸಾಂಖ್ಯರು ಟ್ವಿನ್ಸ್. ಉತ್ತರ ಮೀಮಾಂಸಾ ಪೂರ್ವ ಮೀಮಾಂಸಾ ಟ್ವಿನ್ಸ್ ಇದ್ದಂಗೆ. ಒಟ್ಟಿನಲ್ಲಿ ಇವರು 6 ಜನನೂ ವೇದಗಳು ನಂಬ್ತಾರೆ. ಅದರಲ್ಲಿ ಉತ್ತರ ಮೀಮಾಂಸಾ ಅಂದರೆ ನಮ್ಮದು, ಕರೆಕ್ಟಾಗಿ ಹೇಳ್ತೀವಲ್ಲ ಅದು. ಶಂಕರಾಚಾರ್ಯರು ಉತ್ತರ ಮೀಮಾಂಸಾ ಅಂತೀವಿ. ಪೂರ್ವ ಮೀಮಾಂಸಾ ಅಂದರೆ ಎಲ್ಲ ಕರ್ಮಕಾಂಡಕ್ಕೆ ಸಂಬಂಧಪಟ್ಟಿರೋದು. ಇದು ಜ್ಞಾನಕಾಂಡ, ಅದು ಕರ್ಮಕಾಂಡಕ್ಕೆ ಸ್ವಲ್ಪ ಸಂಬಂಧಪಡುತ್ತೆ. ಹಾಗೆ ಇರಲಿ. ಈ ವೈಶೇಷಿಕರು ಅಂದರೆ ಆ ವೇದಗಳು ನಂಬಿದವರು ಅವರು ಮತ್ತು ಈಗಿನ ಈಗಿನ ವೇದಾಂತಿಗಳು ಅಂದರೆ ಯಾರಪ್ಪ ಅಂದರೆ, ಹೋಗ್ಲಿ, ಈಗಿನ ವೇದಾಂತಿಗಳು ಇವರು. ಹಳೆ ವೇದಾಂತಿಗಳು ಯಾರು ಅಂತ ಪ್ರಶ್ನೆ ಕೇಳಿದ್ರೆ ಯಾರನ್ನ ಹೇಳ್ತೀರಾ? ಯಾರನ್ನ ಹೇಳ್ಬೋದು? ಈಗಿನ ವೇದಾಂತಿಗಳು ಆಮೇಲೆ ನೋಡೋಣ. ಹಳೆ ವೇದಾಂತಿಗಳು ಯಾರು ಅದು ಗೊತ್ತಾದ್ರೆ ಇದು ಈಸಿ. ಉತ್ತರ ಮೀಮಾಂಸಕರು. ಹಾಗಲ್ಲ, ಕರೆಕ್ಟು, ಉತ್ತರ ಮೀಮಾಂಸಕರು ಸೇರೆ. ಆದರೆ ನಾವು ತಗೋಬೇಕಾದ್ರೆ ವೇದವ್ಯಾಸರು, ಪ್ರಸ್ಥಾನತ್ರಯ, ಗೌಡ. ಹೇಳಿ, ಆಮೇಲೆ ಇನ್ಯಾರು ಹೇಳಿ, ನಿಮ್ಗೆ ಯಾರ್ಯಾರು ಜ್ಞಾಪಕ ಬರುತ್ತೆ ಹೇಳಿ. ಆಮೇಲೆ 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 ಅಲ್ಲಿವರೆಗೂ ನಾವು ಕರೆಕ್ಟಾ. ಇವರು ಏನಂತಾರೆ, ಇವರಿಗೆ ಸಂಪ್ರದಾಯಸ್ಥರು ಅಂತಾರೆ. ಅದೇನು ಇವರೊಂದು ಗ್ರೂಪ್ ಮಾಡ್ಕೊಂಡ್ಬಿಟ್ಟಿದ್ದೀರಾ ಅಂತ ಕೇಳಿದ್ರೆ ಏನು ಹೇಳ್ತೀರಾ?
ನಾನು ಹೇಳ್ತೇನಪ್ಪ, ನೀವೇ ನಿಮಗೆ ಬೇಕಾದವ್ರನ್ನ ಗ್ರೂಪಿಗೆ ಸೇರಿಸ್ಕೊಬಿಟ್ಟು ಮಿಕ್ದವ್ರನ್ನೆಲ್ಲ ದೂರ ಹಾಕ್ಬಿಟ್ಟಿದ್ದೀರಾ ನೀವು ಅಂತ ಪ್ರಶ್ನೆ ಕೇಳ್ತೀನಿ. ಏನು ಉತ್ತರ ಕೊಡ್ತೀರಾ? ಹಂಗಲ್ಲ. ಇವ್ರು ಏನು ಮಾಡ್ತಾರೆ ಅಂದರೆ, ಇದು ಬುದ್ಧಿಯ ಸರ್ಕಸ್ ಮಾಡಬಾರ್ದು, ಎಚ್ಚರಿಕೆ ಇಂಪಾರ್ಟೆನ್ಸ್ ಕೊಡಬಾರ್ದು. ಮತ್ತು 3 ಅವಸ್ಥೆಗಳನ್ನ ದೇವ್ರು 24 ಗಂಟೆ ಕೊಟ್ಟ ಮೇಲೆ ಎಚ್ಚರಿಕೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತೀವೋ ಕನಸು ನಿದ್ದೆಗೂ ಅಷ್ಟೇ ಇಂಪಾರ್ಟೆನ್ಸ್ ಕೊಟ್ಟು ಅಲ್ಲಿ ವಿಚಾರ ಮಾಡ್ತಾ ಬರಬೇಕು. ಮತ್ತು ಸಾರ್ವತ್ರಿಕ ಪೂರ್ಣಾನುಭವ ಹಿಡಿದ್ರೆ ನಮಗೆ ಪ್ರಶ್ನೆ ಬರಲ್ಲ. ಇವರಿಷ್ಟು ಜನನು ವೇದವ್ಯಾಸರು ಕೂಡ ಇವರಿಷ್ಟು ಜನನು ಈ ರೀತಿ ಹಿಡಿದಿದ್ದಾರೆ. ಇವ್ರನ್ನ ಬಿಟ್ಟರೆ ಮಿಕ್ಕಿದವರೆಲ್ಲ ಡೂಪ್ಲಿಕೇಟ್ ವೇದಾಂತಿಗಳು. ಇವರು ಈಗಿನ ವೇದಾಂತಿಗಳು. ಇವ್ರದ್ದು ತತ್ವ ಸರಿ ಇಲ್ಲ. ಅಷ್ಟು ತಿಳ್ಕೊಂಡ್ರೆ ಸಾಕು, ಹೋಗಲಿ, ಅಷ್ಟು ತಿಳ್ಕೊಂಡ್ರೆ ಸಾಕು. ಅದರಲ್ಲಿ ವೆಸ್ಟರ್ನ್ ಫಿಲಾಸಫರ್ಸು ಮತ್ತು ಯಾರು ಇವರಿಷ್ಟು ಜನ ಬಿಟ್ಬಿಡಿ. ಇನ್ನೊಂದು, ಈ ಪಂಚಪಾದಿಕ ಭಾಮತಿಕಾರರು ಅಂತ ಯಾರ್ಯಾರು ಹೇಳ್ತೀವೋ ಅವರು ಕೂಡ ಇದಕ್ಕೆ ಬರ್ತಾರೆ. ಯಾಕೆಂತಂದರೆ ಇವರೇ ಕೆಡಿಸಿದ್ದು ನಮ್ಮನ್ನು. ಶಂಕರಾಚಾರ್ಯ ಆದ್ಮೇಲೆ ಸುರೇಶ್ವರಾಚಾರ್ಯವರೆಗೂ ಸರಿಯಾಗಿ ಬಂತು. ಆಮೇಲೆ ಇವರು ಕೆಡಿಸ್ತಾ ಬಂದುಬಿಟ್ರು. ಇವರಿಂದ ಮತ್ತೆ ರಾಮಾನುಜಾಚಾರ್ಯರು, ಮಧ್ವಾಚಾರ್ಯರು ಇವರು ಬರೆದಿದ್ದ ಗೈಡ್ ಪುಸ್ತಕಗಳೇ ಇಟ್ಕೊಂಡ್ರು ಹೊರತು ಶಂಕರಾಚಾರ್ಯರು ಹಿಡ್ಕೊಂಡಿಲ್ಲ. ಅದಕ್ಕೆ ಶಂಕರಾಚಾರ್ಯ ತಪ್ಪು ಬರೆದಿದ್ದಾರೆ ಅಂತ ಹೇಳಿ ಅವರು ಬೇಕಾದಂಗೆ ತಿರ್ಚ್ಕೊಂಡು ಸತ್ಮೇಲೆ ಮೋಕ್ಷ ಅಂತ ಏನೇನೋ ಮಾಡಿಟ್ಬಿಟ್ರು. ಅವ್ರ ಅಕಸ್ಮಾತ್ ಶಂಕರಾಚಾರ್ಯರದೇ ಓದಿದ್ರೆ ಈ ಪ್ರಾಬ್ಲಮ್ ಬರ್ತಾ ಇರಲಿಲ್ವೇನೋ, ಹಿಡೀಲಿಲ್ಲ ಅವರು. ಏನು ನಮ್ಮ ಹೊಳೆನರಸೀಪುರ ಸ್ವಾಮಿಗಳಿಗೆ ಏನು ಹೊಡಿತಾ ಇರಲಿಲ್ಲ ಇದು. ಅವ್ರ ಗುರುಗಳಾದ ಯಾರು ಕೃಷ್ಣಸ್ವಾಮಿ ಅಯ್ಯರವರು, ಅವರ ಗುರುಗಳು ಈ ಮಠದಲ್ಲಿದ್ದವರು ಅನಂತಪ್ಪನವರು. ನೋಡಿ, ಯಾಕೆ ಹೇಳೋದು ಅಂತಂದರೆ, ಕರೋನಾ ಬಂದರೆ ಯಾವ ಮುಕ್ತರಾದವ್ರನ್ನೂ ಬಿಡೋದಿಲ್ಲ. ಬೇಕಂದ್ರೆ ತೊಗೊಂಡೋಗ್ಬಿಡುತ್ತೆ, ಪ್ರಾರಬ್ಧ ಅದು ಆಗಿದ್ದರೆ. ಇವಾಗ ಅನಂತಪ್ಪನವರಿಗೆ ಆಗಿನ ಕಾಲದಲ್ಲಿ ಪ್ಲೇಗ್ ಬಂದಿತ್ತಂತೆ. ಆವಾಗ ಅವ್ರು ಹೇಳ್ತಾ ಇದ್ರಂತೆ, ನೀವು ಯಾರೂ ಬರಬೇಡಿ ನಮ್ಮ ಆಶ್ರಮಕ್ಕೆ, ಪ್ಲೇಗ್ ಇದೆ ಅಂತ. ಅವ್ರು ಪ್ಲೇಗ್ನಿಂದನೇ ಸತ್ತು ಹೋಗ್ಬಿಟ್ರು. ಬ್ರಹ್ಮಜ್ಞಾನಿಗಳು ಸಾಯ್ಬೋದಾ? ಇದು ನಮಗೆ ಗೊತ್ತಿದೆ. ಆದ್ದರಿಂದ ಶರೀರ ಹೋಗ್ಬೋದು, ಅವ್ರು ಸಾಯೋರಲ್ಲ. ಅದಕ್ಕೆ ನಾವು ಆಟ ಗೀಟ ಆಡಬಾರ್ದು, ಹುಷಾರಾಗಿರ್ಬೇಕು ಅನ್ನೋದಕ್ಕೆ ಹೇಳಿದ್ದೆ ಅಷ್ಟೇ. ಇರಲಿ.